Saakshi. I'm from Sricity. Today we'll be looking into sets, important points for JEE-Mains and also PYQs. ಸೊ ಇವಾಗ ನಾವು ನೋಡಿದಾಗ ಇವಾಗ ಸೆಟ್ ಅನ್ನೋದು ತುಂಬಾ ಈಸಿ ಚಾಪ್ಟರೇ ಆಗುತ್ತೆ. ಬಟ್ ನಾವೇನ್ ಮಾಡ್ಬೇಕು, ಇವಾಗ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ನೋಡ್ಕೊಳ್ಳೋಣ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಸೆಟ್ ಬಂದಾಗ ಏನೇನ್ ಬರುತ್ತೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದಾಗ, ಇವಾಗ ಟೈಪ್ಸ್ ಆಫ್ ಸೆಟ್ಸ್ ಬರುತ್ತೆ. ಇವಾಗ ಟೈಪ್ಸ್ ಆಫ್ ಸೆಟ್ಸ್ ಅಂತ ನೋಡಿದಾಗ ನಮಗೆ ಒಂದಿರತ್ತೆ ಈಕ್ವಲ್ ಸೆಟ್ಸ್. ಓಕೆ, ಈಕ್ವಲ್ ಸೆಟ್ ಇರುತ್ತೆ, ದೆನ್ ಅನ್ಈಕ್ವಲ್ ಸೆಟ್ಸ್ ಇರುತ್ತೆ, ಅಂಡ್ ಆಲ್ಸೋ ನಮ್ಗೆ ಇನ್ನೂ ಬರುತ್ತೆ ಈಕ್ವಿವೆಲೆಂಟ್ ಸೆಟ್ ಅಂತಾನು ಇರುತ್ತೆ, ಈಕ್ವಿವೆಲೆಂಟ್. ಸೊ ಇವಾಗ ಈಕ್ವಲ್ ಸೆಟ್ ಅನ್ಈಕ್ವಲ್ ಸೆಟ್, ಇವಾಗ ಸೆಟ್ ಥಿಯರಿಲ್ ನೋಡಿದಾಗ ನಾವು ಇವಾಗ ಸೆಟ್ ಥಿಯರಿನಲ್ಲಿ ಏನೇನ್ ಬರುತ್ತೆ ಅಂದ್ರೆ ನಮಗೆ ರೋಸ್ಟರ್ ಫಾರ್ಮ್ ಇರುತ್ತೆ. ಓಕೆ, ಸೊ ರೋಸ್ಟರ್ ಇರುತ್ತೆ ಅಂಡ್ ಆಲ್ಸೋ ಸೆಟ್ ಬಿಲ್ಡರ್ ಕೂಡ ಇರುತ್ತೆ. ಸೆಟ್ ಬಿಲ್ಡರ್ ಅಲ್ಲಿ ಹೆಂಗ್ ಬರೀತೀರಾ, ಹಿಂಗ್ ಬರ್ಬಿಟ್ಟು ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಸಮ್ ನ್ಯಾಚುರಲ್ ನಂಬರ್ ಅಂತ ಬರ್ಬಿಟ್ಟು ಕಂಡೀಷನ್ ಕೊಡ್ತೀರಾ. ರೋಸ್ಟರ್ ಫಾರ್ಮ್ ಅಲ್ಲಿ 1 2 3 ಅಂದ್ರೆ ನಾರ್ಮಲ್ ಆಗಿ ಎಲಿಮೆಂಟ್ಸ್ ನ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಹಂಗಾಗಿ ನಮ್ಗೆ ರೋಸ್ಟರ್ ಮೆಥಡ್, ರೋಸ್ಟರ್ ಫಾರ್ಮ್ ಮತ್ತೆ ಸೆಟ್ ಬಿಲ್ಡರ್ ಫಾರ್ಮ್ ಡಿಫ್ರೆಂಟ್ ಆಗಿ ನಾವು ಅದನ್ನ ನೋಡ್ಬೇಕಾಗತ್ತೆ. ಓಕೆನಾ? ಸೊ ಹಂಗಾಗಿ ಸೆಟ್ ಬಿಲ್ಡರ್ ಫಾರ್ಮ್, ರೋಸ್ಟರ್ ಫಾರ್ಮ್ ಡಿಫ್ರೆಂಟ್ ಆಗಿ ಬರುತ್ತೆ. ನಾವ್ ಇವಾಗ ಫಸ್ಟ್ ಒನ್ ನೋಡ್ಬೇಕಾಗಿರೋದು ಈಕ್ವಲ್ ಸೆಟ್ಸ್ ನೋಡೋಣ. ಈಕ್ವಲ್ ಸೆಟ್ ಅಂತ ಹೇಳಿದಾಗ ವಾಟ್ ಆರ್ ಈಕ್ವಲ್ ಸೆಟ್ಸ್? ಈಕ್ವಲ್ ಸೆಟ್ಸ್ ಅಂದ್ರೆ ಎ ಅಂಡ್ ಬಿ ಆರ್ ಸೆಟ್ ಟು ಬಿ ಈಕ್ವಲ್. ಇವಾಗ ಎವ್ರಿ ಎಲಿಮೆಂಟ್ ಇನ್ ಎ ಇಸ್ ಆಲ್ಸೋ ಎನ್ ಎಲಿಮೆಂಟ್ ಆಫ್ ಬಿ ಅಂದಾಗ ಅದು ಈಕ್ವಲ್ ಸೆಟ್ ಆಗತ್ತೆ. ಈಕ್ವಿವೆಲೆಂಟ್ ಸೆಟ್ ಅಂದಾಗ ಸೆಕೆಂಡ್ ಒನ್ ಇಸ್ ಈಕ್ವಿವೆಲೆಂಟ್. ಸೊ ಇವಾಗ ಈಕ್ವಿವೆಲೆಂಟ್ ಸೆಟ್ ಅಂತ ಹೇಳಿದಾಗ ನಾವು ಎನ್ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ will be equal to number of elements present in B. ಓಕೆನಾ? ಸೊ ಈಕ್ವಲ್ ಇಸ್ ನಾಟ್ ಈಕ್ವಿವೆಲೆಂಟ್. ಸೊ ಈಕ್ವಲ್ ಸೆಟ್ಸ್ ಅಂದಾಗ ಈಕ್ವಿವೆಲೆಂಟ್ ಸೆಟ್ಸ್ ಆಗಿರ್ಬೇಕು ಅಂತ ಏನು ಇಲ್ಲ. ಓಕೆನಾ? ಸೊ ಈಕ್ವಲ್ ಸೆಟ್ ಅಂದಾಗ ಈಕ್ವಿವೆಲೆಂಟ್ ಆಗಿರ್ಬೇಕು ಅಂತ ಏನು ಇಲ್ಲ. ಸೊ ಇವಾಗ ಒಂದ್ ಸೆಟ್ ಇದೆ. ಫಾರ್ ಎಕ್ಸಾಂಪಲ್ ನಾವ್ ಇವಾಗ ಸಬ್ ಸೆಟ್ ಅಂತ ತಗೊಳ್ಳೋಣ. ಇವಾಗ ನಮಗೆ ಒಂದ್ ಸೆಟ್ ಇದೆ ಎ, ದೆನ್ ಇವಾಗ ಎಲಿಮೆಂಟ್ಸ್ ಅದ್ರದ್ದು 1 2 3 ಇದೆ. ಸೆಟ್ ಇದೆ ಬಿ, ದಟ್ ಇದ್ರ ಎಲಿಮೆಂಟ್ 1 2 3 4 5 ಇದೆ. ಸೊ ಇವಾಗ ಎ ನ ನಾವ್ ಏನಂತ ಹೇಳ್ತೀವಿ, ಆಲ್ ಎಲಿಮೆಂಟ್ಸ್ ಆಫ್ ಎ. So x belongs to A and x belongs to B. Okay, but all elements of B are not present in A ಅಲ್ವಾ? ಸೊ ನಾವ್ ಇದನ್ನ ಏನಂತ ಹೇಳ್ತೀವಿ, ಇವಾಗ A is a subset of B ಅಂತ ಹೇಳ್ತೀವಿ. A is a subset of B ಅಂತ ನಾವು ಹೇಳ್ತೀವಿ. ಸೊ ಎವ್ರಿ ಸೆಟ್, ಇದನ್ನ ಪಾಯಿಂಟ್ಸ್ ಗ್ಯಾಪ್ ಕರೆಕ್ಟ್ಕೋಬೇಕು. ಫಸ್ಟ್ ಪಾಯಿಂಟ್, ಎವ್ರಿ ಸೆಟ್ is a subset ಆಫ್ ಇಟ್ ಸೆಲ್ಫ್. ಅಂದ್ರೆ ಒಂದ್ ಸೆಟ್ ಅದ್ರ ಸೆಟ್ ಜೊತೆನೆ, ಅಂದ್ರೆ ಎ ಇಸ್ ಅ ಸಬ್ಸೆಟ್ ಆಫ್ ಎ ಓನ್ಲಿ. ಓಕೆನಾ? ಅಂದ್ರೆ ಹಂಗ್ ಬರುತ್ತೆ ಅಂದ್ರೆ ಎಲಿಮೆಂಟ್ಸ್ ಆಫ್ ಎ ಏನೇನಿದೆಯೋ ಅದು ಎಲಿಮೆಂಟ್ಸ್ ಆಫ್ ಎ ನಲ್ಲಿ ಇದ್ದೇ ಇರತ್ತಲ್ವಾ. ಸೊ ಹಂಗಾಗಿ ನಾವ್ ಏನಂತ ಹೇಳ್ಬೋದು, ಎಲಿಮೆಂಟ್ಸ್ ಆಫ್ ಎ ಆರ್ ಪ್ರೆಸೆಂಟ್ ಇನ್ ದ ಎಲಿಮೆಂಟ್ಸ್ ಆಫ್ ಎ. ಹಂಗಾಗಿ ಎ ವಿಲ್ ಆಲ್ವೇಸ್ ಬಿ ಅ ಸಬ್ಸೆಟ್ ಆಫ್ ಇಟ್ ಸೆಲ್ಫ್. ನಾವು ಸೆಕೆಂಡ್ ಒನ್ 5 ಸೆಟ್. ಓಕೆ, ದಟ್ ಇಸ್ ನಲ್ ಸೆಟ್. ಸೊ ಬೇಸಿಕಲಿ ಇದನ್ನ ಏನಂತ ಹೇಳ್ತೀವಿ, ಇದನ್ನ ನಲ್ ಸೆಟ್ ಅಂತ ಹೇಳ್ತೀವಿ. ಈಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್. ಓಕೆನಾ? ಸೊ ಇಸ್ ಅ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅಂತ ಹೇಳ್ಬೋದು. ಎವ್ರಿ ಸೆಟ್ ಸಬ್ಸೆಟ್ ಏನ್ ಬರುತ್ತೆ, 5 ಸೆಟ್ ನಲ್ ಸೆಟ್ ಎವ್ರಿ ಸೆಟ್ ಇನ್ ಸಬ್ಸೆಟ್ ಆಗುತ್ತೆ. ಸೊ ಇವಾಗ ನಂಬರ್ ಆಫ್ ಸಬ್ಸೆಟ್ ಅನ್ನ ಹೆಂಗ್ ಕೌಂಟ್ ಮಾಡ್ತೀರಾ? ನಾವು ನಂಬರ್ ಆಫ್ ಸಬ್ಸೆಟ್ಸ್ ಅಂತ ಬಂದಾಗ ಹೆಂಗ್ ಕೌಂಟ್ ಮಾಡ್ತೀರಾ? ಇವಾಗ ಲೆಟ್ ಅಸ್ ಸೇ ಸೆಟ್ ಎ ನಲ್ಲಿ n ನಂಬರ್ ಆಫ್ ಎಲಿಮೆಂಟ್ಸ್ ಇದೆ. ಸೊ n ನಂಬರ್ ಆಫ್ ಎಲಿಮೆಂಟ್ಸ್ ಎಲ್ಲಿದೆ, ಸೆಟ್ ಎ ನಲ್ಲಿ, ಆರ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ n. ಸೊ ಇವಾಗ ಸೆಟ್ ಎ ನಲ್ಲಿ ನಂಬರ್ ಆಫ್ ಎಲಿಮೆಂಟ್ಸ್ n ಇದ್ದಾಗ ನಂಬರ್ ಆಫ್ ಸಬ್ಸೆಟ್ಸ್ ಎಷ್ಟು ಬರುತ್ತೆ? ಇವಾಗ ಸಬ್ಸೆಟ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ 2 to the power of n ಬರುತ್ತೆ. ಪ್ರಾಪರ್ ಸಬ್ಸೆಟ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ 2 to the power of n minus of 1 ಅಂತ ಹೇಳ್ತೀವಿ. ಓಕೆನಾ? 2 to the power of n minus of 1. ಸೊ ಇದನ್ನ ಹೈಲೈಟ್ ಮಾಡ್ಕೊಂಡು ಇಟ್ಕೋಬೇಕು. ಓಕೆ, ಏನನ್ನ ಹೈಲೈಟ್ ಮಾಡ್ಕೊಂಡು ಇಟ್ಕೋಬೇಕು? ದಟ್ ಇಸ್ ನಂಬರ್ ಆಫ್ ಸೆಟ್ಸ್, ನಂಬರ್ ಆಫ್ ಸಬ್ಸೆಟ್ಸ್ ಅಂಡ್ ನಂಬರ್ ಆಫ್ ಪ್ರಾಪರ್ ಸಬ್ಸೆಟ್ಸ್ ವೆನ್ ದಿಸ್ ಇಸ್ ದ ಕೇಸ್, ದಿಸ್ ಇಸ್ ದ ಕಂಡೀಷನ್. ಓಕೆನಾ? ಇವಾಗ ನಾವು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನ್ ಬರುತ್ತೆ, ಇವಾಗ ನಮಗ್ ಬಂದಿರೋದು ಪವರ್ ಸೆಟ್ ಬರುತ್ತೆ. ಓಕೆನಾ? ಸೊ ಇವಾಗ ನಮಗೆ ಪವರ್ ಸೆಟ್ ಅಂದಾಗ ಏನ್ ಬರುತ್ತೆ, ಇವಾಗ ಪವರ್ ಸೆಟ್ ಇಸ್ ಬೇಸಿಕಲಿ ಅ ಸೆಟ್ ವಿಚ್ ಕನ್ಸಿಸ್ಟ್ ಆಫ್ ಆಲ್ ದ ಸಬ್ಸೆಟ್ಸ್ ಆಫ್ ಅ ಸೆಟ್ ಅಂತ ಹೇಳಿದಾಗ ಎ ಇದೆ, ಇದು ಒಂದ್ ಸೆಟ್ ಇದೆ. ಓಕೆನಾ? ಸೊ ಇವಾಗ ಎ ಸೆಟ್ ನಲ್ಲಿ ಏನೇನ್ ಬರುತ್ತೆ, ನಮ್ಗೆ 1 ಇದೆ, 2 ಇದೆ, 3 ಇದೆ. ಓಕೆನಾ? ಸೊ ಇದ್ರದ್ದು ಸಬ್ಸೆಟ್ಸ್ ಏನೇನ್ ಬರುತ್ತೆ, ಸೊ ಸಬ್ಸೆಟ್ಸ್ ಆಫ್ ಎ ಅಂತ ಹೇಳಿದಾಗ ಸಬ್ಸೆಟ್ಸ್ ಆಫ್ ಎ ಬಂದ್ಬಿಟ್ಟು ಇವಾಗ 1 ಬರುತ್ತೆ, 2 ಬರುತ್ತೆ, ದೆನ್ 3 ಬರುತ್ತೆ, ಆಮೇಲೆ 1, 2, ದೆನ್ 2, 3, ದೆನ್ 1, 3. Okay, and also 1, 2, 3 because every set is a subset of itself, and 5 also. So idanella irutte. These are basically the subsets of the given set A.
ಕರೆಕ್ಟ್ ಅಲ್ವಾ? ಸೊ ಸಬ್ಸೆಟ್ಸ್ ಆಫ್ ದ ಗಿವನ್ ಸೆಟ್ ಎ, ದೀಸ್ ಆರ್ ದ ಥಿಂಗ್ಸ್. ಇವಾಗ ನಾವು ನೆಕ್ಸ್ಟ್ ಅಲ್ಲಿ ಇವಾಗ ಇದ್ರ ಸೆಟ್, ಓಕೆ, ಇದ್ರ ಸೆಟ್ ನ ನಾವ್ ಏನಂತ ಹೇಳ್ತೀವಿ? ದಿಸ್ ಇಸ್ ಬೇಸಿಕಲಿ ಕಾಲ್ಡ್ ಆಸ್ ದ ಪವರ್ ಸೆಟ್. ಓಕೆನಾ? ಸೊ ಇದನ್ನ ಏನಂತ ಹೇಳ್ತೀವಿ? ಇದನ್ನ ನಾವು ಪವರ್ ಸೆಟ್ ಅಂತ ಹೇಳ್ತೀವಿ. ಓಕೆ, ಇದನ್ನ ಏನಂತ ಹೇಳ್ತೀವಿ? ಪವರ್ ಸೆಟ್ ಅಂತ ಹೇಳ್ತೀವಿ. ಓಕೆ, ಸೊ ಪವರ್ ಸೆಟ್ ಇವಾಗ ಎನ್ ಆಫ್ ಪಿ ಎ, ಎನ್ ಆಫ್ ಪಿ ಎ ಏನ್ ಬರುತ್ತೆ? ಇಟ್ ವಿಲ್ ಬಿ ಈಕ್ವಲ್ ಟು 2 to the power of m. So wherein m will be the number of sets ಅಂದ್ರೆ the given value of the given set. So n of a, ಇವಾಗ n of a m ಇದೆ ಅಂದ್ರೆ ಪವರ್ ಸೆಟ್ ಏನ್ ಬರುತ್ತೆ? 2 to the power of m ಆಗುತ್ತೆ. ಓಕೆನಾ? ಯಾ. ಸೊ ಇವಾಗ ನಮ್ಗೆ ನೆಕ್ಸ್ಟ್ ಬಂದಿರೋದು ಏನೇನ್ ಬರುತ್ತೆ? ಇವಾಗ ಯೂನಿವರ್ಸಲ್ ಸೆಟ್ ಅಂತ ಬರುತ್ತೆ. ಯೂನಿವರ್ಸಲ್ ಸೆಟ್ ಅಂದ್ರೆ ಏನು? ಯೂನಿವರ್ಸಲ್ ಸೆಟ್ ಫಸ್ಟ್ ಇವಾಗ ನಾವ್ ನೋಡೋಣ. ಸೆಟ್ ಥಿಯರಿನಲ್ಲಿ ನಾವು ಒಂದ್ ಪಾರ್ಟ್ ಮುಗಿಸಿದ್ವಿ. ನಾವು ಒಂದ್ ಪಾರ್ಟ್ ಏನೇನ್ ಮುಗಿಸಿದ್ವಿ? ಇವಾಗ ಸಬ್ಸೆಟ್, ಪ್ರಾಪರ್ ಸಬ್ಸೆಟ್, ದೆನ್ ಪವರ್ ಸೆಟ್. ಪ್ರಾಪರ್ ಸಬ್ಸೆಟ್ ಅಂದ್ರೆ ಇದನ್ ಬಿಟ್ಬಿಟ್ಟು ಇನ್ನೆಲ್ಲ ಇರೋದನ್ನ ಪ್ರಾಪರ್ ಸಬ್ಸೆಟ್ ಅಂತ ಹೇಳ್ತೀವಿ. ಓಕೆನಾ? ಓಕೆ. ಸೊ ಇವಾಗ ನಾವು ಯೂನಿಯನ್ ಯೂನಿಯನ್ ಇಂಟರ್ಸೆಕ್ಷನ್ ಅದನ್ನ ನೋಡಕ್ ಮುಂಚೆ ಯೂನಿವರ್ಸಲ್ ಸೆಟ್ ನೋಡ್ಬೇಕು. ಯೂನಿವರ್ಸಲ್ ಸೆಟ್ ಇಸ್ ದ ಬೇಸ್ ಸೆಟ್ ಆಫ್ ಆಲ್ ಸೆಟ್ಸ್. ಅಂದ್ರೆ ಬೇರೆ ಸೆಟ್ ತಗೋತೀವಿ, ಎ ತಗೋತೀವಿ, ಬಿ ತಗೋತೀವಿ, ಸಿ ತಗೋತೀವಿ, ಇದೆಲ್ಲ ಏನಾಗುತ್ತೆ? ಇದೆಲ್ಲ ಯೂನಿಯನ್ ಸೆಟ್ ಸಬ್ಸೆಟ್ ಆಗೋಗುತ್ತೆ. ಓಕೆ, ಯೂನಿಯನ್ ಸೆಟ್ ಏನಾಗುತ್ತೆ? ಸಬ್ಸೆಟ್ ಆಗುತ್ತೆ ಇದು. ಸೊ ಇವಾಗ ಯೂನಿಯನ್ ಸೆಟ್ ಅದಾಯ್ತು. ಸೊ ಯೂನಿಯನ್ ಸೆಟ್ ವಿಲ್ ಬಿ ರೆಪ್ರೆಸೆಂಟೆಡ್ ವಿತ್ ದಿಸ್ ನೊಟೇಶನ್. ಓಕೆ, ಹೆಂಗ್ ನೊಟೇಶನ್ ಇರುತ್ತೆ? ಇದು ನೊಟೇಶನ್ ಆಫ್ ದ ಯೂನಿವರ್ಸಲ್ ಸೆಟ್ ಬರುತ್ತೆ. ಕರೆಕ್ಟಾ? ಹಾ. ನಾವ್ ಇವಾಗ ನೆಕ್ಸ್ಟ್ ನೋಡಿದಾಗ ಲಾಸ್ ಆಫ್ ಸೆಟ್ ನ ನೋಡ್ತೀವಿ. ಸೊ ಲಾಸ್ ಆಫ್ ಸೆಟ್ಸ್ ಹೋಗಕ್ ಮುಂಚೆ ವಿ ಹ್ಯಾವ್ ಸೆಟ್ ಆಪರೇಷನ್ಸ್. ಸೊ ಇವಾಗ ಆಪರೇಷನ್ಸ್ ಅನ್ನ ನೋಡೋಣ. ಓಕೆನಾ? ಸೊ ಇವಾಗ ನಾವ್ ಏನನ್ನ ನೋಡ್ಬೇಕು? ಆಪರೇಷನ್ಸ್ ಆಫ್ ದ ಗಿವನ್ ಸೆಟ್ ನೋಡೋಣ. ಫಸ್ಟ್ ಒನ್ ವಿಲ್ ಬಿ ಯೂನಿಯನ್. ಆಯ್ತಾ? ಯೂನಿಯನ್ ಆಫ್ ದ ಗಿವನ್ ಸೆಟ್ ಅಂದ್ರೆ ಎ ಯೂನಿಯನ್ ಬಿ ದಟ್ ಈಸ್ ಈಕ್ವಲ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಆರ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಸೊ ಇದನ್ನ ಎ ನಲ್ಲಿರುತ್ತೆ ಆರ್ ಅದು ಬಿ ನಲ್ಲಿರುತ್ತೆ. ಸೊ ಇವಾಗ ಆರ್ ಆಪರೇಷನ್ ಬಂದಾಗ ಅದು ಯೂನಿಯನ್ ಆಫ್ ದ ಗಿವನ್ ಸೆಟ್ ಅಂತ ನಾವು ಅದಕ್ಕೆ ಹೇಳ್ಬೋದು. ಯೂನಿಯನ್ ಆಫ್ ದ ಗಿವನ್ ಸೆಟ್. ಸೊ ಇವಾಗ ಇದ್ರಲ್ಲಿರುತ್ತೆ. ಓಕೆ, ದಿಸ್ ಇಸ್ ದ ಯೂನಿಯನ್ ಅಂಡ್ ಓವರ್ ಆಲ್. ಸೊ ಬೇಸಿಕಲಿ ಎಲ್ಲಾನು ಇನ್ಕ್ಲೂಡ್ ಮಾಡ್ಕೊಂಡಾಗ ಇದು ಎ ಯೂನಿಯನ್ ಬಿ ಆಗುತ್ತೆ. ಓಕೆನಾ? ಸೊ ಇದು ಎ ಯೂನಿಯನ್ ಬಿ ಬರುತ್ತೆ. ಸೆಕೆಂಡ್ ಒನ್ ಏನ್ ಬರುತ್ತೆ? ಇವಾಗ ನಾವು ಪ್ರಾಪರ್ಟೀಸ್ ಆಫ್ ಎ ಯೂನಿಯನ್ ಬಿ ನೋಡ್ಬೇಕು ಅಂದಾಗ ಏನೇನ್ ಪ್ರಾಪರ್ಟೀಸ್ ನೋಡೋಣ ಇಲ್ಲಿ. ಓಕೆನಾ? ಸೊ ಇವಾಗ ಪ್ರಾಪರ್ಟೀಸ್ ನೋಡ್ಬೇಕು ಅಂದಾಗ ಸೊ ಇವಾಗ ನಮ್ಗೆ ಪ್ರಾಪರ್ಟೀಸ್ ನೋಡ್ಬೇಕು ನಾವು. ಪ್ರಾಪರ್ಟೀಸ್ ಏನೇನ್ ಬರುತ್ತೆ? ಫಸ್ಟ್ ಪ್ರಾಪರ್ಟಿ ಇಸ್ ಎ ಯೂನಿಯನ್ ಬಿ ಈಕ್ವಲ್ಸ್ ಟು ಎ ಇಂಟರ್ಸೆಕ್ಷನ್ ಆರ್ ಎ ಯೂನಿಯನ್ ಬಿ ಇಸ್ ಈಕ್ವಲ್ ಟು ಬಿ ಯೂನಿಯನ್ ಎ. ಕರೆಕ್ಟಾ? ಸೆಕೆಂಡ್ ಪ್ರಾಪರ್ಟಿ ಏನ್ ಬರುತ್ತೆ? ಎ ಯೂನಿಯನ್ ಎ ವಿಲ್ ಬಿ ಈಕ್ವಲ್ ಟು ಎ. ಥರ್ಡ್ ಒನ್ ಏನ್ ಬರುತ್ತೆ? ಎ ಯೂನಿಯನ್ ಬಿ ಯೂನಿಯನ್ ಸಿ ವಿಲ್ ಬಿ ಈಕ್ವಲ್ ಟು ಎ ಯೂನಿಯನ್ ಬಿ ಯೂನಿಯನ್ ಸಿ. ಇದೇನ್ ಬರುತ್ತೆ? ದಿಸ್ ಪ್ರಾಪರ್ಟಿ ಇಸ್ ಕಮ್ಯುಟೇಟಿವ್. ದಿಸ್ ಇಸ್ ಕಾಲ್ಡ್ ಆಸ್ ಏನಿದು? ಸೊ ಬೇಸಿಕಲಿ ಇದು ಐಡೆಂಟಿಟಿ ಪ್ರಾಪರ್ಟಿ. ಓಕೆ, ಇದೇನ್ ಬರುತ್ತೆ? ಇದು ಹಾ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಬರುತ್ತೆ. ಇವಾಗ ನಾವು ಏನ್ ಮಾಡ್ಬೇಕು? ಎ ಯೂನಿಯನ್ ಯೂನಿವರ್ಸಲ್ ಸೆಟ್ ಇಸ್ ದ ಯೂನಿವರ್ಸಲ್ ಸೆಟ್ ಇಟ್ ಸೆಲ್ಫ್. ಬಿಕಾಸ್ ಯೂನಿವರ್ಸಲ್ ಸೆಟ್ ನಲ್ಲಿ ಎಲ್ಲಾ ಎಲಿಮೆಂಟ್ಸ್ ಇರುತ್ತೆ ಎ ನಲ್ಲಿರೋದು. ಸೊ ಅದು ಹಂಗೆ ಆಬ್ವಿಯಸ್ಲಿ ಯೂನಿಯನ್ ತಗೊಂಡಾಗ ಇದರ್ ಎ ಆರ್ ಇದ್ರಲ್ಲಿರುತ್ತೆ. ಸೊ ಅದೇ ಯೂನಿಯನ್ A union universal set will be the universal set only. A intersection A union null set. A union null set ಏನ್ ಬರುತ್ತೆ? A union null set ಅಂತ ತಗೊಂಡಾಗ ಏನೇ ಬರುತ್ತೆ. ಬಿಕಾಸ್ null set ಅಲ್ಲಿ ಏನು ಇರಲ್ಲ. ಸೊ A union null set is the A set and A belongs to or is a subset of B ಅಂತ ಹೇಳಿದಾಗ A union B ಏನ್ ಬರುತ್ತೆ? It will be equal to B only. ಕರೆಕ್ಟ್ ಅಲ್ವಾ? ಸೊ A union B ಇದ್ದಾಗ it will be B only. So these are the basic properties of the given set ಅಂತ ಹೇಳ್ಬಹುದು. ನಾವು ಸೆಕೆಂಡ್ ಒನ್ ನೋಡಿದಾಗ ಇಂಟರ್ಸೆಕ್ಷನ್ ಬರುತ್ತೆ. ಇವಾಗ ಇಂಟರ್ಸೆಕ್ಷನ್ ಆಫ್ ದ ಗಿವನ್ ಸೆಟ್ಸ್ ಅನ್ನ ನೋಡ್ಬೇಕು. ಇಂಟರ್ಸೆಕ್ಷನ್ ಅಂತ ಹೇಳಿದಾಗ ಎ ಇಂಟರ್ಸೆಕ್ಷನ್ ವಿತ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಅಂಡ್ ಎಕ್ಸ್ ಬಿಲಾಂಗ್ಸ್ ಟು ಬಿ. ಅಂದ್ರೆ ಇದು ಈ ಎಲಿಮೆಂಟ್ ಇರತ್ತಲ್ವಾ, ಎಕ್ಸ್ ಅನ್ನೋದು ಎಲಿಮೆಂಟ್ ಇರತ್ತೆ, ಅದು ಬೋತ್ ನಲ್ಲಿ ಇರ್ಬೇಕು. ಅಂದ್ರೆ ಎ ನಲ್ಲೂ ಇರ್ಬೇಕು, ಬಿ ನಲ್ಲೂ ಇರ್ಬೇಕು. ಸೊ ಎರಡರಲ್ಲೂ ಇದ್ರೆ ಮಾತ್ರ ನಾವ್ ಅದನ್ನ ಏನಂತ ಹೇಳ್ಬೋದು? ಇಂಟರ್ಸೆಕ್ಷನ್ ಅಂತ ಹೇಳ್ಬೋದು. ಸೊ ಇಂಟರ್ಸೆಕ್ಷನ್ ಅದು ಅದ್ ಬರುತ್ತೆ. ಇವಾಗ ಹೆಂಗ್ ನೋಡ್ತೀರಾ ಇಂಟರ್ಸೆಕ್ಷನ್ ಆಫ್ ದ ಗಿವನ್ ಸೆಟ್ ನ? ಸೊ ಇವಾಗ ಎ ಸೆಟ್ ಇದೆ, ಇದು ಬಿ ಇದೆ. ಸೊ ಇವಾಗ ಇಂಟರ್ಸೆಕ್ಷನ್ ಬಂದ್ಬಿಟ್ಟು ಇದ್ ಬರುತ್ತೆ. ಸೊ ಇವಾಗ ಎ ನಲ್ಲಿ ಇರುತ್ತೆ ಅಂಡ್ ಬಿ ನಲ್ಲೂ ಇರುತ್ತೆ. ಇದು ಕಾಮನ್. ಓಕೆನಾ? ಸೊ ಬೇಸಿಕಲಿ ಇದೇನಾಗತ್ತೆ? ಇದು ಕಾಮನ್ ಆಗತ್ತೆ. ಸೊ ಎ ನಲ್ಲೂ ಇದೆ, ಬಿ ನಲ್ಲೂ ಇದೆ. ಸೊ ಇದು ಬೇಸಿಕಲಿ ಏನಂತ ಹೇಳ್ತಾರೆ? ಕಾಮನ್ ಆಗತ್ತೆ. ಸೊ ಹಂಗಾಗಿ ನಾವ್ ಅದನ್ನ ನೋಡ್ಕೋಬೇಕು ಅವ್ರು ನೋಡ್ಕೋಬಹುದು. ಸೊ ನಾವ್ ಇವಾಗ ಪ್ರಾಪರ್ಟೀಸ್ ನೋಡೋಣ.
ಪ್ರಾಪರ್ಟೀಸ್ ಆಫ್ ವಾಟ್? ಪ್ರಾಪರ್ಟೀಸ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಸೆಟ್. ಸೊ ಈ ಪ್ರಾಪರ್ಟೀಸ್ ತುಂಬಾ ಇಂಪಾರ್ಟೆಂಟ್ ಮೇನ್ಸ್ ಎಕ್ಸಾಮ್ಗೆ. ಓಕೆ, ಗ್ಯಾಪ್ ಇಟ್ಕೊಳ್ಳಿ. ಮೇನ್ಸ್ ಎಕ್ಸಾಮ್ಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಸೊ ಇವಾಗ ಪ್ರಾಪರ್ಟೀಸ್ ಅಲ್ಲಿ ನೋಡಿದಾಗ ನಾವು ಏನ್ ಬರುತ್ತೆ? ಸೇಮ್ ಥಿಂಗ್, ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಬಿ ಇಂಟರ್ಸೆಕ್ಷನ್ ಎ. ಸೆಕೆಂಡ್ ಒನ್ ಏನ್ ಬರುತ್ತೆ? ಎ ಇಂಟರ್ಸೆಕ್ಷನ್ ಎ ವಿಲ್ ಬಿ ಈಕ್ವಲ್ ಟು ಎ, ಬಿಕಾಸ್ ಆಬ್ವಿಯಸ್ಲಿ ಕಾಮನ್ ಎಲಿಮೆಂಟ್ಸ್ ತಗೋತೀವಿ, ಏನಲ್ಲಿರೋ ಕಾಮನ್ ಎಲಿಮೆಂಟ್ ಸೇಮ್ ಇರುತ್ತೆ. ಸೊ ಹಂಗಾಗಿ ಅದ್ ಬರುತ್ತೆ. ನಾವು ಇವಾಗ ಡಿಸ್ಟ್ರಿಬ್ಯೂಟಿವ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಇಸ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಆಗುತ್ತೆ. ದೆನ್ ಫೋರ್ತ್ ಒನ್ ಏನ್ ಬರುತ್ತೆ? ಎ ಇಂಟರ್ಸೆಕ್ಷನ್ ಯೂನಿವರ್ಸಲ್ ಸೆಟ್ ಇಸ್ ಎ. ದೆನ್ ಫಿಫ್ತ್ ಒನ್ ಎ ಇಂಟರ್ಸೆಕ್ಷನ್ ಫೈ ನಲ್ ಸೆಟ್ ವಿಲ್ ಬಿ ನಲ್ ಸೆಟ್ ಓನ್ಲಿ, ಬಿಕಾಸ್ ಅದ್ರ ಕಾಮನ್ ಎಲಿಮೆಂಟ್ ಏನೂ ಇರಲ್ಲ. ಇವಾಗ ಯೂನಿಯನ್ ಜೊತೆ ಅದನ್ನ ಮಾಡಿದಾಗ, ಯೂನಿಯನ್ ಜೊತೆ ಇಂಟರ್ಸೆಕ್ಷನ್ ಮಾಡಿದಾಗ, ಯೂನಿಯನ್ ನಲ್ಲಿ ಏನಲ್ಲಿ ಕಾಮನ್ ಎಲಿಮೆಂಟ್ಸ್ ಏನ್ ಬರುತ್ತೆ? ಏನೇ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ಕಾಮನ್ ಎಲಿಮೆಂಟ್ಸ್ ಏನ್ ಬರುತ್ತೆ? ಯೂನಿವರ್ಸಲ್ ಮತ್ತೆ ಏನಲ್ಲಿ ಏನೇ ಇರುತ್ತೆ. ಸೊ ಹಂಗಾಗಿ ಅದನ್ನ ನಾವು ಅಲ್ಲಿ ತಗೋಬಹುದು. ದೆನ್ ಎ ಇಂಟರ್ಸೆಕ್ಷನ್ ಫೈ ಆರ್ ನಲ್ ಸೆಟ್ ಅಂದಾಗ ದಟ್ ವಿಲ್ ಬಿ ದ ನಲ್ ಸೆಟ್ ಅಂತ ಇರುತ್ತೆ. ಸೊ ದಟ್ ಇಸ್ ಹೌ ಇಟ್ ಇಸ್. ನೆಕ್ಸ್ಟ್ ಬಂದ್ಬಿಟ್ಟು ಡಿಫರೆನ್ಸ್ ಆಫ್ ದ ಸೆಟ್ ಬರುತ್ತೆ, ಸಿಮೆಟ್ರಿಕಲ್ ಡಿಫರೆನ್ಸ್. ಓಕೆ, ಸೊ ನಾವು ಇವಾಗ ನೋಡೋಣ. ಸೊ ಇದು ಹಿಂಗ್ ಬರುತ್ತೆ. ದೆನ್ ಫಿಫ್ತ್ ಒನ್ ಆಗುತ್ತೆ ಸೇಮ್ ಥಿಂಗ್ ಏನೆ. ಸೊ ಇವಾಗ ಸಿಕ್ಸ್ತ್ ಒನ್ ಎ ಇಂಟರ್ಸೆಕ್ಷನ್ ಆರ್ ಎ ಇಸ್ ಅ ಸಬ್ಸೆಟ್ ಆಫ್ ಬಿ ಅಂದಾಗ ಎ ಇಂಟರ್ಸೆಕ್ಷನ್ ಬಿ ಏನ್ ಬರುತ್ತೆ? ಎ ಬರುತ್ತೆ, ಕರೆಕ್ಟ್ ಅಲ್ವಾ? ಇವಾಗ ಯೂನಿಯನ್ ಅಂತ ಹೇಳಿದಾಗ, ಓಕೆ, ಸೊ ಯೂನಿಯನ್ ಅಂತ ಹೇಳಿದಾಗ ಏನ್ ಬರುತ್ತೆ? ಅದ್ ಬಂದಿರುತ್ತೆ. ಸೊ ಬಟ್ ಇವಾಗ ಇಂಟರ್ಸೆಕ್ಷನ್ ಅಂತ ಹೇಳಿದಾಗ ಏನ್ ಬರುತ್ತೆ? ಇಂಟರ್ಸೆಕ್ಷನ್ ಅಂತ ಹೇಳಿದಾಗ ವಿ ಕ್ಯಾನ್ ಬೇಸಿಕಲಿ ಸೇ ಅದು ಹಿಂಗೆ ಬರುತ್ತೆ ಅಂತ ನಾವು ಅದನ್ನ ಹೇಳ್ಬಹುದು. ನಾವ್ ಇವಾಗ ಥರ್ಡ್ ಒನ್ ನೋಡ್ಕೊಳ್ಳೋಣ. ಓಕೆ, ಸೊ ಥರ್ಡ್ ಒನ್ ಬಂದ್ಬಿಟ್ಟು ಡಿಫರೆನ್ಸ್ ಬರುತ್ತೆ. ಡಿಫರೆನ್ಸ್ ಆರ್ ಸಿಮೆಟ್ರಿಕಲ್ ಡಿಫರೆನ್ಸ್ ಅಂತಾನು ಹೇಳ್ಬೋದು. ಸಿಮೆಟ್ರಿಕಲ್, ಓಕೆ, ಸೊ ಡಿಫರೆನ್ಸ್ ಆರ್ ಸಿಮೆಟ್ರಿಕಲ್ ಡಿಫರೆನ್ಸ್ ಅಂತಾನು ಹೇಳ್ಬಹುದು. ಸೊ ಇಟ್ ಇಸ್ ಬೇಸಿಕಲಿ ಡಿಫರೆನ್ಸ್ ಆರ್ ಸಿಮೆಟ್ರಿಕಲ್ ಡಿಫರೆನ್ಸ್. ಇವಾಗ ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ದಿಸ್ ಥಿಂಗ್. ಸೊ ಇವಾಗ ಡೆಲ್ಟಾ ಸಿಂಬಲ್ ಇರುತ್ತೆ, ಇದು ಹಿಂಗ್ ಬರುತ್ತೆ. ಸೊ ದಟ್ ಈಸ್ ಎ ಮೈನಸ್ ಆಫ್ ಬಿ, ಓಕೆ, ಯೂನಿಯನ್ ಬಿ ಮೈನಸ್ ಆಫ್ ಎ, ಕರೆಕ್ಟಾ? ಸೊ ಎ ಮೈನಸ್ ಆಫ್ ಬಿ ಯೂನಿಯನ್ ಬಿ ಮೈನಸ್ ಆಫ್ ಎ ಅಂತ ಬರುತ್ತೆ. ಸೊ ಇದು ಹಿಂಗ್ ಬರುತ್ತೆ. ದಿಸ್ ಇಸ್ ಲೈಕ್ ದಿಸ್ ಅಂಡ್ ದಿಸ್ ಇಸ್ ಲೈಕ್ ದಿಸ್. ಸೊ ಇವಾಗ ದಿಸ್ ಪಾರ್ಟ್, ಓಕೆ, ಸೊ ಇದನ್ನ ನಾವು ಏನಂತ ಹೇಳ್ತೀವಿ? ಎ ಅಂಡ್ ಬಿ ಇದೆ, ದಿಸ್ ಇಸ್ ಎ ಮೈನಸ್ ಆಫ್ ಬಿ. ಬಿ ಮೈನಸ್ ಆಫ್ ಎ ನ ಏನಂತ ಹೇಳ್ತೀವಿ? ಸೊ ಇದು ಎ ಇದೆ, ಇದು ಬಿ ಇದೆ. ಸೊ ಇವಾಗ ಈ ಪಾರ್ಟ್ ಇರತ್ತಲ್ವಾ, ಸೊ ಇದು ಬಿ ಮೈನಸ್ ಆಫ್ ಎ ಅಂತ ಇರುತ್ತೆ. ಸೊ ಎ ಮೈನಸ್ ಆಫ್ ಬಿ, ಬಿ ಮೈನಸ್ ಆಫ್ ಎ. ಸೊ ಇದು ಸಿಮೆಟ್ರಿಕ್ ಡಿಫರೆನ್ಸ್ ಆಗುತ್ತೆ. ಏನಾಗತ್ತದು? ಸಿಮೆಟ್ರಿಕ್ ಡಿಫರೆನ್ಸ್ ಆಗುತ್ತೆ. ಸೊ ವಿಚ್ ಇಸ್ ಇಂಪಾರ್ಟೆಂಟ್. ಸೊ ಇವಾಗ ನಾವು ಪ್ರಾಪರ್ಟೀಸ್ ನೋಡೋಣ. ಇದಕ್ ಬಂದಾಗ ಪ್ರಾಪರ್ಟೀಸ್ ಏನೇನ್ ಬರುತ್ತೆ ಅಂತ ನೋಡೋಣ. ಫಸ್ಟ್ ಪ್ರಾಪರ್ಟಿ ಏನ್ ಬರುತ್ತೆ? ಎ ಮೈನಸ್ ಆಫ್ ಎ ವಿಲ್ ಬಿ ನಲ್ ಸೆಟ್. ಓಕೆನಾ? ಎಲ್ಲ ಎಲಿಮೆಂಟ್ ನಾವು ತೆಗೆದು ಹಾಕ್ಬಿಡ್ತಿದೀವಿ ಇಲ್ಲಿ. ಸೊ ಎ ಮೈನಸ್ ಎ ಅಂದ್ರೆ ಸಿಮೆಟ್ರಿಕ್ ಡಿಫರೆನ್ಸ್ ಆಫ್ ದಟ್ ಅಂಡ್ ದಟ್ ಅಂತ ಹೇಳಿದಾಗ ಏನ್ ಬರುತ್ತದು? ಎ ಮೈನಸ್ ಆಫ್ ಎ ಅಂದಾಗ ಇಟ್ ವಿಲ್ ಬಿ ನಲ್ ಸೆಟ್ ಆಗೋಗುತ್ತೆ. ನಾವ್ ಎ ಮೈನಸ್ ಆಫ್ ನಲ್ ಸೆಟ್ ಏನ್ ಬರುತ್ತೆ? ಎ ಸೆಟ್ ಇರುತ್ತೆ. ಎ ಮೈನಸ್ ಆಫ್ ನಲ್ ಸೆಟ್ ಯಾಕೆ ಎ ಸೆಟ್ ಆಗುತ್ತೆ? ದಟ್ ಇಸ್ ಬಿಕಾಸ್ ಅಲ್ಲಿ ಕಾಮನ್ ಎಲಿಮೆಂಟ್ಸ್ ಏನು ಇರೋದಿಲ್ಲ ಅಲ್ವಾ? ಸೊ ಏನೇ ಇರುತ್ತೆ. ನಾವಿವಾಗ ಥರ್ಡ್ ಒನ್ ನೋಡಿದಾಗ ಎ ಮೈನಸ್ ಆಫ್ ಯೂನಿವರ್ಸಲ್ ಸೆಟ್. ಎ ಮೈನಸ್ ಆಫ್ ಯೂನಿವರ್ಸಲ್ ಸೆಟ್ ಏನಾಗುತ್ತೆ? ನಲ್ ಸೆಟ್ ಆಗುತ್ತೆ. ಅದನ್ನ ಹಂಗೆ ನಾವು ಮಾಡಕ್ಕೆ ಆಗಲ್ಲ, ಕರೆಕ್ಟ್ ಅಲ್ವಾ? ವಾಟ್ ಆರ್ ದೇರ್ ಇನ್ ಎ ವಿಚ್ ಇಸ್ ನಾಟ್ ದೇರ್ ಇನ್ ಯೂನಿವರ್ಸಲ್ ಸೆಟ್? ಹಿಂಗಂದಾಗ ಎಲಿಮೆಂಟ್ಸ್ ಇನ್ ಎ ವಿಚ್ ಆರ್ ನಾಟ್ ದೇರ್ ಇನ್ ಯೂನಿವರ್ಸಲ್ ಸೆಟ್. ಬಟ್ ಎ ಮೈನಸ್ ಎ ವಿಲ್ ಬಿ ಅ ಪಾರ್ಟ್ ಆಫ್ ಯೂನಿವರ್ಸಲ್ ಸೆಟ್ ಅಲ್ವಾ? ಯಾಕಂದ್ರೆ ಎ ಇಸ್ ಅ ಸಬ್ಸೆಟ್ ಆಫ್ ದ ಯೂನಿವರ್ಸಲ್ ಸೆಟ್. ಸೊ ಹಾಗಾಗಿ ಇದು ನಲ್ ಬರುತ್ತೆ. ಇವಾಗ ಎ ಮೈನಸ್ ಆಫ್ ಬಿ ಯೂನಿಯನ್ ಸಿ ಅಂತ ಹೇಳಿದಾಗ ಎ ಮೈನಸ್ ಆಫ್ ಬಿ ಇಂಟರ್ಸೆಕ್ಷನ್ ಎ ಮೈನಸ್ ಆಫ್ ಸಿ ಬರುತ್ತೆ. ಹಂಗೇನೆ ಫಿಫ್ತ್ ಒನ್ ಎ ಮೈನಸ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಬಂದಾಗ ಎ ಮೈನಸ್ ಆಫ್ ಬಿ ಯೂನಿಯನ್ ಎ ಮೈನಸ್ ಆಫ್ ಸಿ ಅಂತ ಬರುತ್ತೆ. ಸೊ ಎ ಮೈನಸ್ ಬಿ ಯೂನಿಯನ್ ಎ ಮೈನಸ್ ಆಫ್ ಸಿ ಅಂತ ಬರುತ್ತೆ. ಇದು ಡಿಫರೆನ್ಸ್ ಅಲ್ಲಿ ನಾವು ನೋಡ್ತೀವಿ. ನಾವು ವಿ ಹ್ಯಾವ್ ದ ಫೋರ್ತ್ ಒನ್. ಸೊ ವಾಟ್ ಇಸ್ ದ ಫೋರ್ತ್ ಒನ್? ಕಾಂಪ್ಲಿಮೆಂಟ್ ಆಫ್ ದ ಗಿವನ್ ಸೆಟ್. ಇವಾಗ ನಾವು ಇಲ್ಲಿ ನೋಡ್ತಿರೋದು ಕಾಂಪ್ಲಿಮೆಂಟ್ ಅಂತ ನೋಡ್ತಿದೀವಿ. ಕಾಂಪ್ಲಿಮೆಂಟ್ ಆಫ್ ದ ಗಿವನ್ ಸೆಟ್ ಹೆಂಗ್ ಬರುತ್ತೆ? ಸೊ ಇವಾಗ ನಾವ್ ನೋಡೋಣ. ಇದು ಯೂನಿವರ್ಸಲ್ ಸೆಟ್ ಅಂತ ತಗೊಳ್ಳೋಣ. ಸೊ ಯೂನಿವರ್ಸಲ್ ಸೆಟ್ ತಗೊಂಡಾದ್ಮೇಲೆ ಇದು ಬರುತ್ತೆ, ಇದು ಬರುತ್ತೆ. ಸೊ ಇದು ಎ ಇರುತ್ತೆ, ಇದು ಬಿ ಇರುತ್ತೆ. ಕಾಂಪ್ಲಿಮೆಂಟ್ ಆಫ್ ಎ ಅಂಡ್ ಬಿ ಅಂತ ಹೇಳಿದಾಗ ಈ ಪಾರ್ಟ್. ಓಕೆ, ಸೊ ಇಟ್ ವಿಲ್ ನೀದರ್ ಕನ್ಸಿಸ್ಟ್ ಆಫ್ ಎನಿ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ನಾರ್ ಎನಿ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಬಿ. ಸೊ ಹಂಗಾಗಿ ಕಾಂಪ್ಲಿಮೆಂಟ್ ಆಫ್ ದ ಸೆಟ್ ಅನ್ನ ನಾವಿಲ್ಲಿ ತಗೋತೀವಿ, ಕರೆಕ್ಟ್ ಅಲ್ವಾ? ಸೊ ಇದು ಎ ಬರುತ್ತೆ, ಇದು ಬಿ ಬರುತ್ತೆ. ಸೊ ಹಂಗಾಗಿ ನಾವ್ ಅದನ್ನ ತಗೊಂಡು ಮಾಡ್ತೀವಿ. ಇವಾಗ ಪ್ರಾಪರ್ಟೀಸ್ ನೋಡಿದಾಗ ಏನ್ ಬರುತ್ತೆ ಪ್ರಾಪರ್ಟೀಸ್ ನಲ್ಲಿ? ಓಕೆ, ಪ್ರಾಪರ್ಟೀಸ್ ನೋಡೋಣ. ಪ್ರಾಪರ್ಟೀಸ್ ನಲ್ಲಿ ಏನ್ ಬರುತ್ತೆ? ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಇಸ್ ದ ಯೂನಿವರ್ಸಲ್ ಸೆಟ್. ಬಿಕಾಸ್ ಇದನ್ನ ಎ ಬರುತ್ತೆ, ಓಕೆ, ಅಂಡ್ ಎ ಕಾಂಪ್ಲಿಮೆಂಟ್ ಅಂದ್ರೆ ಆಲ್ ದೀಸ್ ಎಲಿಮೆಂಟ್ಸ್. ಓಕೆ, ಸೊ ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಇಸ್ ದಿಸ್ ಥಿಂಗ್. ಸೊ ಸೆಕೆಂಡ್ ಒನ್ ಏನ್ ಬರುತ್ತೆ? ಎ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ವಿಲ್ ಬಿ ವಾಟ್? ಇಟ್ ವಿಲ್ ಬಿ ಅ ನಲ್ ಸೆಟ್. ದೆನ್ ಥರ್ಡ್ ಒನ್ ಏನ್ ಬರುತ್ತೆ?
ಸೊ ನಲ್ ಅಂದ್ರೆ ಯೂನಿವರ್ಸಲ್ ಸೆಟ್ ಕಾಂಪ್ಲಿಮೆಂಟ್ ಅಂದ್ರೆ 5 ಬರುತ್ತೆ. ಫೋರ್ತ್ ಒನ್ ಏನಾಗುತ್ತೆ, ನಲ್ ಸೆಟ್ ಕಾಂಪ್ಲಿಮೆಂಟ್ ಅಂದ್ರೆ ಯೂನಿವರ್ಸಲ್ ಸೆಟ್ ಆಗುತ್ತೆ. ನಲ್ ಸೆಟ್ ಕಾಂಪ್ಲಿಮೆಂಟ್ ಅಂದ್ರೆ ಯೂನಿವರ್ಸಲ್ ಸೆಟ್. ಸೊ ಯೂನಿವರ್ಸಲ್ ಸೆಟ್ ಕಾಂಪ್ಲಿಮೆಂಟ್ ಅಂದ್ರೆ ನಲ್ ಸೆಟ್ ಆಗುತ್ತೆ, ನಲ್ ಸೆಟ್ ಕಾಂಪ್ಲಿಮೆಂಟ್ ಅಂದ್ರೆ ಯೂನಿವರ್ಸಲ್ ಸೆಟ್ ಆಗುತ್ತೆ. ಓಕೆನಾ? ಸೊ ಇವಾಗ ನಾವು ನೋಡಿದ್ವಿ. ಸೊ ಹಂಗಾಗಿ ನಮಗೆ ಇವಾಗ ಗೊತ್ತು. ಇವಾಗ ನಾವು ಇನ್ನೊಂದ್ ಏನ್ ನೋಡ್ಬೇಕು ಅಂದಾಗ, ಇವಾಗ ಇದು ಯೂನಿವರ್ಸಲ್ ಸೆಟ್ ಆಯ್ತು, ನಲ್ ಸೆಟ್ ಆಯ್ತು, ಪವರ್ ಸೆಟ್ ಕೂಡ ಆಯ್ತು. ಓಕೆ, ಪವರ್ ಸೆಟ್ ಆಯ್ತು, ಪ್ರಾಪರ್ಟೀಸ್ ಕೂಡ ಆಯ್ತು. ಸೊ ಡಿಫರೆನ್ಸಸ್, ಸಿಮೆಟ್ರಿ ಅದನ್ನೆಲ್ಲ ನಾವು ನೋಡಿದ್ವಿ. ಇವಾಗ ನಾವು ನೆಕ್ಸ್ಟ್ ಥಿಂಗ್ ಏನ್ ನೋಡ್ಬೇಕು ಅಂದಾಗ, ಲೆಟ್ ಅಸ್ ಸ್ಟಾರ್ಟ್ ವಿತ್ PYQs ಅನ್ನ ನೋಡೋಣ. ಓಕೆ, PYQ ನೋಡ್ಕೊಳ್ಳೋಣ. ಹಾ, ಸೊ ಸೆಟ್ಸ್ PYQs ನೋಡ್ಕೊಳ್ಳೋಣ ಇವಾಗ. ಸೊ ಫಸ್ಟ್ ಕ್ವೆಶನ್ ಏನಿದೆ ಇಲ್ಲಿ, okay, let's start with the PYQ. A set A, okay, a set A has m elements. A set A has m elements. One ನಿಮಿಷ ಇದನ್ನ ಚೇಂಜ್ ಮಾಡ್ತೀವಿ. m elements and B has n elements. Okay, n. So n of A ಏನ್ ಬರುತ್ತೆ? n of A ಏನ್ ಬರುತ್ತೆ? m elements ಬರುತ್ತೆ. n of B ಏನ್ ಬರುತ್ತೆ? n ಬರುತ್ತೆ. n elements if total number of subset of A is 112 more than total number of subsets of B, then what is the value of m into n ಅಂತ ಹೇಳ್ತಿದ್ದಾರೆ ಅವರು. ಓಕೆ, ಸೊ ಬೇಸಿಕಲಿ ಅವ್ರು ಏನ್ ಹೇಳ್ತಿದ್ದಾರೆ, 2 to the power of m will be the subsets of ಏನು? ಸೊ subsets of A. ಓಕೆ, ಸೊ ಇದು JEE Mains ಇದು 6 September 2020 ಬ್ಯಾಚ್ ಇದು PYQ. ಓಕೆ, ಇದು PYQ ನಾವಿಲ್ಲಿ ಸ್ಟಾರ್ಟ್ ಮಾಡಾಯ್ತು. ಓಕೆ, ಸೊ ಇವಾಗ 2 to the power of m ಸಬ್ಸೆಟ್ಸ್ ಆಫ್ A ಬರುತ್ತೆ. ಹಂಗೇನೆ 2 to the power of n ಸಬ್ಸೆಟ್ಸ್ ಆಫ್ B ಬರುತ್ತೆ. ಕರೆಕ್ಟಾ? ಸೊ ಇವಾಗ 2 to the power of m, 2 to the power of n. ಅವ್ರು ಏನ್ ಹೇಳ್ತಾ ಇದಾರೆ, ಇಫ್ ಟೋಟಲ್ ನಂಬರ್ ಆಫ್ ಸಬ್ಸೆಟ್ ಆಫ್ A, ಟೋಟಲ್ ನಂಬರ್ ಆಫ್ ಸಬ್ಸೆಟ್ಸ್ ಇದು is 112 more than total number of subsets of B. ಅಂದ್ರೆ 2 to the power of m will be 112 times plus 2 to the power of n ಬರುತ್ತೆ. ಕರೆಕ್ಟಾ? ಸೊ ಹಿಂಗ್ ನಾವ್ ನೋಡಿದಾಗ ಏನಾಗುತ್ತೆ, 2 to the power of m minus 2 to the power of n is equal to 112. ಓಕೆ, ಸೊ ಇದನ್ನ ನಾವು ಆಚೆ ತರೋಣ. ಸೊ 2 to the power of n ಆಚೆ ತಂದಾಗ 2 to the power of m by 2 to the power of n minus of 1 is 112. So that can also be written as 2 to the power of n into 2 to the power of m minus of n minus of 1 is equal to 112 ಆಗುತ್ತೆ. ಓಕೆ, ಸೊ ಇವಾಗ ಇದನ್ನ ನಾವು ಹೆಂಗ್ ರೆಪ್ರೆಸೆಂಟ್ ಮಾಡ್ಬೋದು? 112 ನಮಗ್ ಬೇಕು. ಸೊ 112 ಏನ್ ಬರುತ್ತೆ? 14 and also 6 ಬರುತ್ತೆ. ಸೊ ಎನಿವೇಸ್, ಸೊ ಇದನ್ನ ನಾವು 2 to the power of n ನ 2 to the power of 4 ಮಾಡ್ಕೊಂಡ್ರೆ ಅಂದ್ರೆ 16 ಬರುತ್ತೆ. ಓಕೆನಾ? 112 divided by 16 ಏನ್ ಬರುತ್ತೆ? 2 to the power of 7. ಸೊ 16 into 7. ಓಕೆ, 16 into 7 ಬರುತ್ತೆ 112. ಹಂಗಾಗಿ ನಾವು 2 to the power of n into 2 to the power of m minus n ಇದನ್ನ ನಾವು 2 to the power of 4 into 2 to the power of 3 minus 1 ಅಂತ ಹೇಳ್ಕೋಬಹುದು. ಕರೆಕ್ಟಾ? ಸೊ n will be equal to 4, m will be equal to what? ಎಷ್ಟು? m minus of n equals to 3. So that is equal to m minus of 4 equals to 3. So m is equal to 7. Okay, so m will be equal to ಎಷ್ಟು? 7 ಬರುತ್ತೆ. n will be equal to 4 ಬರುತ್ತೆ. ಸೊ m ಡಾಟ್ n ಅಂದ್ರೆ ಎಷ್ಟು ಬರುತ್ತೆ? 28 ಬರುತ್ತೆ. ಸೊ ಆನ್ಸರ್ ಏನು? 28 is the answer. ಓಕೆ, ಸೊ ಆನ್ಸರ್ ಏನ್ ಬರುತ್ತೆ? 28 is the answer ಬರುತ್ತೆ. ಸೊ ಇದು ಫಸ್ಟ್ ಕ್ವೆಶನ್. ಸೊ ಫಸ್ಟ್ PYQ ನ ನಾವು ಸಾಲ್ವ್ ಮಾಡಾಯ್ತು. ಸೊ ಫಸ್ಟ್ JEE Mains PYQ ನ ಸಾಲ್ವ್ ಮಾಡಿದ್ವಿ. ಇವಾಗ ನಾವು ಸೆಕೆಂಡ್ ಒನ್ ಅನ್ನು ನೋಡೋಣ. ಸೊ ಸೆಕೆಂಡ್ ಒನ್ JEE Mains 5th September 2020 ಬ್ಯಾಚ್ ಇದೆ. ಓಕೆ, a survey shows 73% of the persons working in an office like coffee, whereas 65% like tea. ಸೊ ಇವಾಗ ನಾವು ಇಲ್ಲಿ ಈ ತರ ಕ್ವೆಶನ್ಸ್ ಅನ್ನು ಸಾಲ್ವ್ ಮಾಡ್ಬೇಕಾದ್ರೆ ಫಸ್ಟ್ ಒಂದು ಗ್ಯಾಪ್ ಇಟ್ಕೋಬೇಕು. n of A union B, okay, will be equal to n of A plus n of B minus of n of A intersection B. Okay, so ಇದನ್ನ ನಾವು ಹಿಂಗ್ ಗ್ಯಾಪ್ ಇಟ್ಕೋಬೇಕು. ಸೊ this is when is this? When A and B are not disjoint. Okay, when A and B are not disjoint, avaga n of A union B is equal to n of A plus n of B
Okay, minus of n of A intersection B. So when A and B are not disjoint. Second case in baratte, n of A union B will be equal to n of A plus times of n of B yavaga when A and B are disjoint. A and B are disjoint ಅಂತ ಹೇಳಿದಾಗ ಯಾವಾಗ disjoint ಆಗತ್ತೆ ಅವಾಗ A intersection B will be equal to null because ಅದರಲ್ಲಿ 0 A intersection B n of A intersection B will be equal to 0. ಇವಾಗ ಏನ್ ಹೇಳ್ತಿದ್ದಾರೆ, a survey shows 73% of people working in an office like coffee, 65% like tea. If X denotes the percentage of them, then who like both coffee, then what? X cannot be. Who like both coffee and also coffee and tea. Both of them like coffee and tea ಅಂತ ಹೇಳ್ತಿದ್ದಾರೆ. So let us say coffee set is C and also tea set is T. So N of C ಹೇಳ್ತಿರೋದವರು 73 people and N of T ಹೇಳ್ತಿರೋದವರು how much is that? So ಇವಾಗ 65 people ಅಂತ ಹೇಳ್ತಿದ್ದಾರೆ. So N of C intersection T ಇರೋದು ಕೊಟ್ಟಿರೋದವರು X ಅಂತ ಕೊಟ್ಟಿದ್ದಾರೆ. Okay, correcta? So always we have to know N of C, okay, plus N of T minus of n of C intersection T. Okay, ಅದು ಹೆಂಗಾಗಿರ್ಬೇಕು, C intersection C will be ಏನು, so will be greater than or sorry this will be greater than or equal to n of n of A union B ಅಂದ್ರೆ C union C. ಕರೆಕ್ಟ್ ಅಲ್ವಾ? ಸೊ ಇವಾಗ ನಾವು ಇದನ್ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ, 65. ಸೊ ಹೆಂಗ್ ಬಂದಿದೆ 65? ಓಕೆ, ಸೊ ಇದನ್ನ ಹೆಂಗ್ ರೆಪ್ರೆಸೆಂಟ್ ಮಾಡಬಹುದು? ಸೊ 65 is the highest, ಕರೆಕ್ಟಾ? ಸೊ ದಿಸ್ ವಿಲ್ ಬಿ ಗ್ರೇಟರ್ ದ್ಯಾನ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಟಿ ಅಂತ ಮಾಡ್ಬಿಟ್ಟು, ಸೊ ಇದನ್ನ 65 ಪ್ಲಸ್ ಟೈಮ್ಸ್ ಆಫ್ 73. ಇವಾಗ ಇದು ಹೈಯೆಸ್ಟ್ ಬರುತ್ತೆ, ಇದು ಲೋಯೆಸ್ಟ್ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ 65 ಪ್ಲಸ್ 73 ಮೈನಸ್ ಆಫ್ ವಾಟ್? ಸೊ 65 ಪ್ಲಸ್ 73 ಮೈನಸ್ ಆಫ್ 100. ಯಾಕೆ ಇದು ಹಿಂಗ್ ಮಾಡ್ತಿದ್ದೀರಾ? This will be less than 65 and this will be, yeah, obviously it will be between 65 and it will be highest upper limit to id barat namge. So ivaga 65 will be greater than equal to x will be greater than equal to idu n bandirod x alva ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು x will be greater than equal to 38. So therefore ಏನ್ ಬರುತ್ತೆ, it should be lying between, x should be between what and what, 38 and it should be between 65. So ಇವಾಗ values ನೋಡಿದಾಗ x value must lie between 38 and also it must lie between 65 ಇರಬೇಕು. ಸೊ ಹಂಗಾಗಿ ನಾವ್ ಏನಂತ ಹೇಳ್ಬೋದು, the value 63, where is 63? So 68 65 ಮಧ್ಯಾಹ್ನ ಇದೆ, 36 ಎಲ್ಲಿದೆ? Is it between 38 and 65? No. So ಇದು ಆನ್ಸರ್ ಆಗುತ್ತೆ. So it is not between 38 and 65. So 36 is going to be the answer. 54 ಕೂಡ ಇರುತ್ತೆ, 38 ಕೂಡ ಬರುತ್ತೆ. 38 equal ಅಂದ್ರೆ ಇದು ಗ್ರೇಟರ್ ದ್ಯಾನ್ ಈಕ್ವಲ್ ಟು ಸಿಂಬಲ್ ಇದೆ, ಗ್ರೇಟರ್ ದ್ಯಾನ್ ಈಕ್ವಲ್ ಟು ಅದರಿಂದ ಹಂಗೆ ನಾವು ಅದನ್ನ ಮಾಡ್ಕೋಬಹುದು. ಸೊ now let us go to question number 3. ಓಕೆನಾ? ಕ್ವೆಶ್ಚನ್ ನಂಬರ್ 3 ನಲ್ಲಿ ಏನಿದೆ, ಲೆಟ್ ಯು ಆಫ್ ಓಕೆ xi and also ti is equal to t, universal set of this and this. ಓಕೆನಾ? ಸೊ universal set of this and this is t, where xi contains 10 elements and yi contains 5 elements. If each element of set t is an element of exactly 20 of sets xi's and exactly 6 of sets yi's, then n is equal to what? Okay, now given ಇದು ತುಂಬಾ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್. ಈ ತರ ತುಂಬಾ ಕೊಟ್ಟಿರ್ತಾರೆ, ಇದನ್ನ ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ ಅವರು, ಯೂನಿಯನ್ ಆಫ್ ಐ ಈಕ್ವಲ್ಸ್ ಟು 150. ಓಕೆ, ಎಕ್ಸ್ ಐ ವಿಲ್ ಬಿ ಈಕ್ವಲ್ ಟು ಟಿ. ಅದೇ ತಾನೆ ಅವ್ರು ಬರ್ದಿರೋದು ಇಲ್ಲಿ ಇಲ್ಲಿ ಇಲ್ಲಿ. ಸೊ ಹಂಗೇನೆ ಯು ಐ ಆಫ್ is equal to 1 and n, then ಇವಾಗ y of i will be equal to t again, correct? So u x of i and also y of i is equal to t. Now ಇವಾಗ n of x of i, okay, will be equal to ಎಷ್ಟು ಬರುತ್ತೆ, 10 ಬರುತ್ತೆ. Similarly n of y of i ಏನ್ ಬಂದಿದೆ, 5 ಬರುತ್ತೆ. ಓಕೆ, ಸೊ ಅವಾಗ ಅವ್ರು ಏನ್ ಹೇಳ್ತಿರೋದು, ಸೊ ಇವಾಗ ಇದು 10 ಇದೆ, ಇದು 5 ಇದೆ, ಎಕ್ಸ್ ಆಫ್ ಇದು. ಸೊ ಇವಾಗ ಯೂನಿವರ್ಸಲ್ ಸೆಟ್ ಆಫ್ ಎಕ್ಸ್ ಐ, ಓಕೆ, ಐ ಈಕ್ವಲ್ಸ್ ಟು 1 till 50 ಅಂತ ಹೇಳಿದಾಗ ಇಟ್ ಇಸ್ ನಥಿಂಗ್ ಬಟ್ ಎನ್. ಸೊ ದಿಸ್ ವಾಟ್ ಎವರ್ ದಿಸ್ ಇಸ್ ದ ವ್ಯಾಲ್ಯೂ ಎನ್ ಅಂತ ಇಟ್ಕೊಳ್ಳೋಣ, ಎನ್ ಇಂಟು ಟೈಮ್ಸ್ ಆಫ್ ಎನ್ ಆಫ್, ಓಕೆ ದಿಸ್ ಇಸ್ ಎಮ್ ಅಂತ ಇಟ್ಕೊಳ್ಳೋಣ, ಎನ್ ಆಫ್ ಎಕ್ಸ್ ಆಫ್ ಐ. ಸೊ ದಟ್ ವಿಲ್ ಬಿ ಈಕ್ವಲ್ ಟು 50 ಇಂಟು ಟೈಮ್ಸ್ ಆಫ್ 10, ದಟ್ ಇಸ್ ಈಕ್ವಲ್ ಟು 500. ಕರೆಕ್ಟಾ? ಸಿಮಿಲರ್ ವೇ ನಲ್ಲಿ ಯೂನಿವರ್ಸಲ್ ಆಫ್ ಐ ಈಕ್ವಲ್ಸ್ ಟು 1, ಇಲ್ಲಿ ಏನ್ ಕೊಟ್ಟಿದ್ದಾರೆ,
this will be n ಬಂದಿದೆ. ಇಲ್ಲಿ ಏನು ಕೊಟ್ಟಿಲ್ಲ ಅಲ್ವಾ ಅವರು? ಕೊಟ್ಟಿದ್ದಾರೆ ಏನಾದ್ರು? ಇಲ್ಲ, ಇಲ್ಲಿ n ಕೊಟ್ಟಿದ್ದಾರೆ, ಇದನ್ನ t ಅಂತ ಇಟ್ಕೊಳ್ಳೋಣ. ಸೊ ದಿಸ್ ಇಸ್ yi ಅಂತ ಬಂದಾಗ t into times of n of y of I will be equal to 5 into times of t, that is equal to 5t. ಕರೆಕ್ಟ್ ಅಲ್ವಾ? ಸೊ ಬೇಸಿಕಲಿ ಅವ್ರು ಏನ್ ಹೇಳ್ತಿರೋದು ಇವಾಗ, ಫೈಂಡ್ ದ ಇಫ್ ಈಚ್ ಎಲಿಮೆಂಟ್ ಆಫ್ ಟಿ is an element of exactly 20 of xi and 6 of set yi's. So ಇವಾಗ 500 divided by 20, okay, will be exactly equal to how much? 5t divided by 6. What is the value of t? So 500 into 6 by 20 into times of y equals to t. Okay, so 500 then ಇದು 5 then t will be equal to 30 ಅಂತ ನಾವು ಹೇಳ್ಬಹುದು. ಸೊ ದೇರ್ ಫಾರ್ ಇದನ್ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀರಾ? u of I equals to 1 30 y of I ಅಂತ ನಾವು ಇದಕ್ಕೆ ಹೇಳ್ತೀವಿ. ಸೊ t will be equal to ಎಷ್ಟು ಬರುತ್ತೆ? t will be equal to 30 ಅಂತ ನಾವು ಅದನ್ನ ಹೇಳ್ಕೋಬಹುದು. ಸೊ ಇದು ಅರ್ಥ ಆಯ್ತಲ್ವಾ ಇವಾಗ? ಇವಾಗ ಸಿಮಿಲರ್ ವೇನಲ್ಲಿ ಇನ್ನೊಂದು ಕ್ವೆಶ್ಚನ್ ಟ್ರೈ ಮಾಡೋಣ. ಸೊ ಸಿಮಿಲರ್ ವೇನಲ್ಲಿ ಇನ್ನೊಂದು ಕ್ವೆಶ್ಚನ್ ಟ್ರೈ ಮಾಡೋಣ. ಸೊ ಏನದು? ಓಕೆ, ಸೊ ಗಿವನ್ ಸಿಮಿಲರ್, ಸೊ ಲೈಕ್ ಥರ್ಡ್ ಒನ್. ಸೊ ಗಿವನ್ ದಟ್ ಇವಾಗ ಯೂನಿವರ್ಸಲ್ ಸೆಟ್ ಆಫ್ I is equal to 1 and also this will be equal to 51. Okay, I is equal to 1 or I is equal to 2 or I is equal to 51 x of I ಇದೆ. Then ಇವಾಗ y of how much is that? Yeah, so basically y of u of y I is equal to 1, this will be equal to 15 ಇದೆ ಇಲ್ಲಿ. ಓಕೆ, ಇದು 51 ತಗೊಳ್ಳೋದು ಬೇಡ, ಇವಾಗ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ಸೊ ಇವಾಗ 5 of I ಬರುತ್ತೆ, that will be equal to 20 and this will be equal to y of I. So this one will be given as t. ಓಕೆನಾ? ನಾವು ಇವಾಗ ಕೊಟ್ಟಿರೋದು n of x of I will be given as 20, n of y of I ಏನು ಅಂತ ನಮಗೆ ಗೊತ್ತಿಲ್ಲ. So but then they are saying 10 elements or subsets of xi is same as 5 subsets of yi. ಇವಾಗ ಇದನ್ನ ಹೆಂಗ್ ಸಾಲ್ವ್ ಮಾಡ್ತೀರಾ? ಅವ್ರು ಕೊಟ್ಟಿರೋದು u of I equals to 1, that is equal to ಎಷ್ಟು ಬರುತ್ತೆ ಇಲ್ಲಿ? 20 ಬರುತ್ತಲ್ವಾ? ಸೊ ಬೇಸಿಕಲಿ ಇಲ್ಲಿ 20 of xi. ಸೊ n of xi ಕೊಟ್ಟಿರೋದೇನು? It will be 20. So this will be equal to 20 into n of xi. So that will be equal to 20 into 20, that is equal to 400. ಕರೆಕ್ಟಾ? ಹಿಂಗೆ ಸಿಮಿಲರ್ಲಿ u of I equals to 1, this is 50, that is y of I ಬರುತ್ತೆ. x, ಇದನ್ನ ನಾವು ಇಲ್ಲಿ x ಅಂತ ಇಟ್ಕೊಳ್ಳೋಣ. x into n of y of I ಬರುತ್ತೆ. ಸೊ ದಟ್ ವಿಲ್ ಬಿ ಈಕ್ವಲ್ ಟು x into n of y of I ಎಷ್ಟು ಬಂದಿದೆ ಗೊತ್ತಿಲ್ಲ. ಸಾರಿ, n of y of I ಗೊತ್ತಿಲ್ಲ. x ಸಾರಿ ಇದು ಏನ್ ಬರುತ್ತೆ ಇಲ್ಲಿ? ನಮಗೆ n of y of I ಗೊತ್ತಿಲ್ಲ. ಸೊ ದೇರ್ ಫೋರ್ ಅದನ್ನ ನಾವು ಏನಂತ ಹೇಳ್ಬೋದು? ಇಲ್ಲಿ ಬಂದ್ಬಿಟ್ಟು ನಾವು ಏನಂತ ಹೇಳ್ಬೋದು ಇಲ್ಲಿ? ಸೊ ದಟ್ ವಿಲ್ ಬಿ ಈಕ್ವಲ್ ಟು n ಅಂದ್ರೆ ಇಲ್ಲಿ 50 ಬರುತ್ತೆ, ದಟ್ ಇಸ್ 50 ಇಂಟು ಟೈಮ್ಸ್ ಆಫ್ x ಅಂತ ಇರುತ್ತೆ. ಸೊ ಇವಾಗ 400 ಡಿವೈಡೆಡ್ ಬೈ ಎಷ್ಟು? 10 ಎಲಿಮೆಂಟ್ಸ್ ವಿಲ್ ಬಿ ಸೇಮ್ ಆಸ್ 50x ಡಿವೈಡೆಡ್ ಬೈ 5. ಸೊ x ನಾವಿಲ್ಲಿ ಕಂಡು ಹಿಡಿಬಹುದು. 5 1 5 2 ಕರೆಕ್ಟಾ? 2 1 2 200 then 5 5 4 4. ಸೊ x will be equal to 4 ಅಂತ ಹೇಳ್ಬಹುದು. ಸೊ ದೇರ್ ಫೋರ್ n of yi will be equal to 4. n of what? n of yi will be equal to 4 ಅಂತ ನಾವು ಅದನ್ನ ಹೇಳ್ತೀವಿ. ಓಕೆನಾ? ಸೊ ಇವಾಗ ಕ್ವೆಶ್ಚನ್ ನಂಬರ್ 4th ಒನ್ ನೋಡೋಣ. ವಾಟ್ ಇಸ್ ಕ್ವೆಶ್ಚನ್ ನಂಬರ್ 4? ಸೊ ಇವಾಗ JEE-Main 7th Jan ಸೆಕೆಂಡ್ ಶಿಫ್ಟ್. ಓಕೆ, 7 Jan ಸೆಕೆಂಡ್ ಶಿಫ್ಟ್, ದಟ್ ಇಸ್ 2020 ಕ್ವೆಶ್ಚನ್ ಬಂದಿದೆ. ಇವಾಗ ಏನ್ ನೋಡೋಣ ಇಲ್ಲಿ? ಯಾ, ಸೊ ಇವಾಗ ಅವ್ರು ಕೊಟ್ಟಿರೋದು ಲೆಟ್ x be equals to 1 is, okay, n belongs to 1 to 20, x and a will be a multiple of 2 and n is a multiple of 7. Then the number of elements in the smallest subset of x containing both a and b. Acha, so smallest subset containing both a and b ಅಂತ ಬಂದ್ರೆ ಹೆಂಗ್ ಬರುತ್ತೆ? Okay, so ಇವಾಗ we will have to remember one thing. So ಇವಾಗ multiples of 2. So n will be between, how much is that? n is a multiple of 2 and n will be between 1 and 25. So ಇವಾಗ a element ಏನ್ ಬರುತ್ತೆ? It will be multiple of 2 2 4 6 8
10, 12, 14, 16, 18, 20. Okay, 21 or 22, 24, 26, 28, 30, 32, 34, 36, 38, 40, then you have 42, 44, 46, 48, okay, 50. ಇದು 50 ಬರುತ್ತೆ. ಸೊ ಇಲ್ಲಿ ಎನ್ ಆಫ್ ಎ ಅಂತ ಬಂದಾಗ ಇಟ್ ಇಸ್ 25. ಹಂಗೇನೆ ಬಿ ಅಂತ ಬಂದಾಗ ಏನ್ ಬರುತ್ತೆ 7, then 7, 14, then we'll have 21, then we have 28, then we have 35, then we have 42, okay, then we have 49. So 1 2 3 4 5 6 7 7 ಬರುತ್ತೆ. So n of b will be equal to 7. So ಇವಾಗ a intersection b ಮಾಡಿದಾಗ ಏನ್ ಬರುತ್ತೆ, it is only 14 and 42. Okay, 14 and 28. Okay, so basically 14, 28, and also we have 42 ಬರುತ್ತೆ. So n of a intersection b will be 3. So ಇವಾಗ ಅವ್ರು ಕೇಳ್ತಿರೋದೇನು, then the number of elements in the smallest subset of x containing both a and b ಏನ್ ಬರುತ್ತೆ, containing both a and b ಅಂತ ಮಾಡಿದಾಗ ಇವಾಗ n of a union b will be equal to n of a plus times of n of b minus of n of a intersection b ಅಂತ ಬರುತ್ತೆ. n of a ಬಂದ್ಬಿಟ್ಟು ಏನಿದೆ 25, n of b ಬಂದ್ಬಿಟ್ಟು ಏನಿದೆ 7 minus of 3, that will be equal to ಎಷ್ಟು ಬರುತ್ತೆ 29 ಬರುತ್ತೆ. So therefore from this we'll be able to say that the answer is 29. So ಇವಾಗ containing both a and b will be 29 ಅಂತ ಇರುತ್ತೆ. So that is the number of elements, that is 29 elements ಬಂದಿರುತ್ತೆ ಅಂತ ನಾವು ಅದನ್ನ ಹೇಳ್ಕೋಬಹುದು. ಓಕೆ, ಸೊ ಇವಾಗ ಕ್ವೆಶನ್ ನಂಬರ್ 5. ಕ್ವೆಶನ್ ನಂಬರ್ 5 ನೋಡೋಣ. ಲೆಟ್ ಎಸ್ ವಿಲ್ ಬಿ ಈಕ್ವಲ್ ಟು ಏನೇನ್ ಬರುತ್ತೆ 1, 2 till 100. ದ ನಂಬರ್ ಆಫ್ ನಾನ್ ಎಂಪ್ಟಿ ಸಬ್ಸೆಟ್ಸ್ ಆಫ್ ಎ, ನಂಬರ್ ಆಫ್ ಏನು ನಾನ್ ಎಂಪ್ಟಿ ಸಬ್ಸೆಟ್ಸ್ ಆಫ್ ಎ, subset A of S such that number of non-empty subsets A of S such that the product of elements in A is even. So product of the elements in A should be even. ಇವಾಗ ಕೊಟ್ಟಿರೋದು ಅವರು ಪ್ರಾಡಕ್ಟ್ ಆಫ್ 2 even number is always even and product of 2, okay, ಇವಾಗ even ಇರಬೇಕು. ಪ್ರಾಡಕ್ಟ್ ಆಫ್ ದ ಎಲಿಮೆಂಟ್ಸ್ ಏನ್ ಫಾಲೋ ಆಗ್ಬೇಕು, ಸೊ ದಟ್ ಇಸ್ ದ ಪ್ರಾಡಕ್ಟ್ ಆಫ್ ದ 2 ಎಲಿಮೆಂಟ್ಸ್. ಸೊ ಇವಾಗ ಪ್ರಾಡಕ್ಟ್ ಇರುತ್ತಲ್ವಾ, ಸೊ ಪ್ರಾಡಕ್ಟ್ ಶುಡ್ ಬಿ ಈವನ್ ಅಂತ ಹೇಳ್ತಿದ್ದಾರೆ. should be what, so the product of the elements should be even ಅಂತ ಅವ್ರು ಹೇಳ್ತಿದ್ದಾರೆ. ಏನ್ should be even product. ಸೊ ಇವಾಗ product of the elements should be even ಅಂದಾಗ, so product of okay, so basically product of even numbers, okay, product of even numbers and also product of two odd numbers. Odd numbers will always be even ಅಂತ ನಮ್ಗೆ ಹೇಳ್ಬಹುದು. Okay, product of the two even numbers will always be even and the product of the two odd numbers will always be even. Okay, s will be equal to 1, 2, 3 and all these things. So let us find out what will be the case. So ಇವಾಗ total number of subsets minus total number of subsets having only odd numbers ಹೆಂಗ್ ಮಾಡ್ತೀಯಾ. ಸೊ ಇವಾಗ odd numbers ಬಂದ್ಬಿಟ್ಟು ಇವಾಗ total number of n ಏನಿದೆ ಇಲ್ಲಿ n will be equal to 100, ಕರೆಕ್ಟ್ ಅಲ್ವಾ. Yeah, so n is equal to 100. Now ಇವಾಗ ನಾವು ಏನ್ ಮಾಡ್ಬೇಕು, total number of required subsets. So what is the required subset? Product of the elements in A is even. Okay, non empty subset of A ಅಂತ ಹೇಳ್ತಿದ್ದಾರೆ. So that is 2 to the power of 100 minus 2 to the power of 50 ಮಾಡ್ತೀರಾ. That is 2 to the power of 50 into 2 power 50 minus of 1. Okay, so ಇದು ಆನ್ಸರ್ ಬರುತ್ತೆ. 2 to the power of 50 minus 2 to the power of 2 power 50 minus of 1 will be basically the answer. ಇವಾಗ ನಾವು ಸೆಕೆಂಡ್ or the ಸಿಕ್ಸ್ತ್ ಕ್ವೆಶನ್ ನೋಡೋಣ. ಇವಾಗ ಸಿಕ್ಸ್ತ್ ಕ್ವೆಶನ್ ಅಂತ ಹೇಳಿದಾಗ ಏನ್ ಬರುತ್ತೆ, ಲೆಟ್ ಝೆಡ್ ಬಿ ದ ಸೆಟ್ ಆಫ್ ಇಂಟಿಜರ್ಸ್. ಓಕೆ, ಸೊ ಝೆಡ್ ಕೊಟ್ಟಿರೋದು it is a set of integers. Now a such that ಇವಾಗ x should be such that, so x will be present in A only if this condition of A is being satisfied. Correct alva, if only if that condition is being satisfied it is there, and B is such that this and this will be there, then the number of subsets of A cross B. Okay, now ಇವಾಗ new concept ಬಂದಿದೆ A cross B ಅಂತ ಹೇಳಿದಾಗ, so that is basically the Cartesian product ಅಂತ ಇರುತ್ತೆ. Okay, Cartesian product ಅಂತ ಬರುತ್ತೆ. Actually Cartesian product ಅನ್ನ ನಾವು
ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅಲ್ಲಿ ನೋಡ್ತೀವಿ. ಯಾವ್ದ್ರಲ್ಲಿ ನೋಡ್ತೀವಿ? ರಿಲೇಷನ್ಸ್ ಅಂಡ್. ಓಕೆ, ಸೊ ಇವಾಗ ಇದನ್ನ ನಾವು ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ನಲ್ಲಿ ಕೂತ್ಕೊಂಡು ನೋಡ್ತೀವಿ. ಓಕೆ, ಫಂಕ್ಷನ್ಸ್ ನಲ್ಲಿ ಕೂತ್ಕೊಂಡು ನೋಡ್ತೀವಿ. ಸೊ ಇವಾಗ ಓಕೆ, ನಾವು ಎ ನಲ್ಲಿ ಹೆಂಗ್ ಬರುತ್ತೆ, ಏನಿದೆ ಅಂಡ್ ಬಿ ನಲ್ಲಿ ಏನೇನಿದೆ ಅಂತ ನಾವು ಫಸ್ಟ್ ಸಾಲ್ವ್ ಮಾಡ್ಬೇಕು. ಸೊ ಬಿ ಕೊಟ್ಟಾಗ ಬಿ ವಿಲ್ ಬಿ ಈಸಿ, ಕ್ವೈಟ್ ಈಸಿ. ಸೊ -3 is greater than 2x minus of 1 is 9. So -3 plus 1, 2x ಇದು 9 plus times of 1. So ಇದು -2 is 2x ಇದು 10. So that is equal to -1 ಇದು x ಇದು 5. So x will be between -1 and 5. And also we have to know that x belongs to what? X belongs to integer. So points ನಾವು ತಗೊಳ್ಳಂಗಿಲ್ಲ. So ಇದು 0, then ಇವಾಗ 1, 2, 3 and 4 ಬರುತ್ತೆ b. ನಾವು a ನಲ್ಲಿ ಏನಾಗುತ್ತೆ? a ನಲ್ಲಿ 2 to the power of x plus times of 2 and also x square minus 5x plus times of 6 will be equal to 1 ಅಂತ ಕೊಟ್ಟಿದ್ದಾರೆ. That is equal to 2 power 0. So x plus times of 2 into x square minus of 5x plus times of 6 will be equal to 0. ಕರೆಕ್ಟಾ? ಸೊ ಇವಾಗ x square ಅಂತ ಹೇಳಿದಾಗ ಏನ್ ಬರುತ್ತೆ? x is equal to -2 or it will be x square minus of 3x minus of 2x plus times of 6 equals to 0. X minus 3 minus 2x minus 3 equals to 0. So x is equal to 2 or x will be equal to 3 ಅಂತ ಇರುತ್ತೆ. X is equal to 2 or x is equal to 3. So a ಬಂದ್ಬಿಟ್ಟು ಏನೇನ್ ಬರುತ್ತೆ? So -2, 2 and also will be having that is 3. Okay, so n of a ಬಂದ್ಬಿಟ್ಟು ಏನ್ ಬರುತ್ತೆ? n of a is 3. Then n of b ಏನ್ ಬರುತ್ತೆ ಇಲ್ಲಿ? n of b is 1, 2, 3, 4, 5. 5 ಬರುತ್ತೆ. ಕರೆಕ್ಟಾ? So n of a is this thing, n of b is this thing. A cross b, n of a cross b will be equal to n of a into times of n of b. That will be equal to 3 into times of 5. That is going to be 15. 3 into times of 5 ಏನ್ ಬರುತ್ತೆ? 15 ಬರುತ್ತೆ. Okay, what is that a cross b? So that is not 15. So therefore, ಇವಾಗ ನಾವ್ ಏನ್ ಹೇಳ್ತಿರೋದಲ್ಲಿ find the number of subsets of a cross b. Subsets of a cross b ಇವಾಗ m of a cross b ಬಂದ್ಬಿಟ್ಟು 15 ಇದೆ. ಇವಾಗ ನಾವು subsets ಅನ್ನು ನೋಡ್ಬೇಕು ಅಂದಾಗ ಏನ್ ಬರುತ್ತೆ? 2 to the power of 15 or 2 to the power of m ಮಾಡ್ಕೋಬೇಕು. That is 2 to the power of ಎಷ್ಟು ಬರುತ್ತೆ? 15 ಬರುತ್ತೆ. ಸೊ ಆಲ್ವೇಸ್ ನಮಗೆ ಏನ್ ಗೊತ್ತಿರ್ಬೇಕು? ಒಂದ್ ವಿಷಯ ಗೊತ್ತಿರ್ಬೇಕು. ಇಲ್ಲಿ ಪ್ರಾಪರ್ ಆಗಿ ಕ್ವೆಶನ್ ಅನ್ನ ಓದ್ಬೇಕು. ಸೊ ಅವ್ರು ಬರೀ ಇಫ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ a cross b ಅಂತ ಹೇಳಿದಾಗ, ಓಕೆ, ಇಫ್ ದೇ ಜಸ್ಟ್ ಆಸ್ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ a cross b ಅವಾಗ 15 ಇಸ್ ದಿ ಆನ್ಸರ್ ಬರುತ್ತೆ. ಬಟ್ ಇವಾಗ ಅವ್ರೇನ್ ಹೇಳ್ತಿದ್ದಾರೆ? ಓಕೆ, ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ದ ಸಬ್ಸೆಟ್ಸ್ ಆಫ್ a cross b, ಸಬ್ಸೆಟ್ಸ್ ಆಫ್ a cross b ಅಂತ ಅವ್ರು ಹೇಳ್ತಾ ಇರೋದು. ಸಬ್ಸೆಟ್ಸ್ ಆಫ್ a cross b ಅಂತ ಹೇಳಿದಾಗ ವಾಟ್ ಕ್ಯಾನ್ ವಿ ಸೇ? ಸಬ್ಸೆಟ್ಸ್ ಅಂತ ಹೇಳಿದಾಗ 2 to the power of 15 ಬರುತ್ತೆ. ಹಂಗಾಗಿ ನಾವು ಅದನ್ನ ನೋಡ್ಕೋಬಹುದು. 2 to the power of 15 ಬರುತ್ತೆ. ಓಕೆನಾ? ಹಾ. ಸೊ ಇವಾಗ ನಾವು ನೆಕ್ಸ್ಟ್ ಒನ್ ಏನ್ ನೋಡ್ಬೇಕು? ನೆಕ್ಸ್ಟ್ ಕ್ವೆಶನ್ ಗೆ ಸಾಲ್ವ್ ಮಾಡೋಕೆ ಹೋಗೋಣ. ಓಕೆ, ಸೊ ಇದು ಕ್ವೆಶನ್ ನಂಬರ್ 7. In a class of 140 students numbered 1 to 140, all even numbered students opted for mathematics course, and those number is divisible by 3 opted for physics course, and those numbers who are divisible by 5 opted for chemistry course. The number of students who did not opt for any 3 courses, what are they? ಇವಾಗ ನಮ್ಗೆ ಇದು ಗೊತ್ತಿರ್ಬೇಕಪ್ಪ. ಸೊ ಇವಾಗ ನಮ್ಗೆ ಒಂದ್ ವಿಷಯ ಗೊತ್ತಿರ್ಬೇಕು. ಈ ವಿಷಯ ಅದು. ಓಕೆ, ಲೆಟ್ ಅಸ್ ರಿಮೆಂಬರ್ ದಿಸ್ ಫಾರ್ಮುಲಾ. ಓಕೆ, ನಾನು ಫಾರ್ಮುಲಾ ಕೊಡ್ತೀನಿ, ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪ ಅದು ಫಾರ್ಮುಲಾ ಅಂತ ನೋಡೋಣ. B intersection C. When this join
sets. Okay, so when they are not mutually disjoint sets anta ಹೇಳಿದಾಗ ಏನ್ ಬರುತ್ತೆ? ಸೊ ಮ್ಯೂಚುವಲಿ ಡಿಸ್ಜಾಯಿಂಟ್ ಅಂದ್ರೆ ಅದ್ರ ಕಾಮನ್ ಆಗಿ ಅದಿರೋದೇ ಇರಲ್ಲ, ಕರೆಕ್ಟ್ ಅಲ್ವಾ? ಸೊ ಮ್ಯೂಚುವಲಿ ಡಿಸ್ಜಾಯಿಂಟ್ ಅಂತ ಹೇಳಿದಾಗ, ಸೊ ಮ್ಯೂಚುವಲಿ ಡಿಸ್ಜಾಯಿಂಟ್ ಅಂತ ಬಂದಾಗ ಅದು ಕಾಮನ್ ಆಗಿ ಅದ್ ಹಂಗೆ ಇರೋದೇ ಇರಲ್ಲ, ಕರೆಕ್ಟ್ ಅಲ್ವಾ? ಸೊ ಹಂಗಾಗಿ ನಾವ್ ಅದನ್ನ ನೋಡ್ಕೊಳ್ಬೇಕಾಗತ್ತೆ. ಓಕೆ, ಹಾ. ಸೊ ಇವಾಗ ಏನ್ ಬರುತ್ತೆ, ಲೆಟ್ ಅಸ್ ಲುಕ್ ಇನ್ ಟು ದಿಸ್. ಇವಾಗ ಅವ್ರು ಕೊಟ್ಟಿರೋದು ಏನ್ ಬಂದಿದೆ? ಸೊ ಎನ್ ಆಫ್ ಎ ವಿಲ್ ಬಿ ದೇರ್, ಎನ್ ಆಫ್ ಎ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಆಪ್ಟೆಡ್ ಫಾರ್ ಮ್ಯಾಥಮೆಟಿಕ್ಸ್ ಕೋರ್ಸ್. ಓಕೆ, ಸೊ ಇವಾಗ ಇದು ಮ್ಯಾಥಮೆಟಿಕ್ಸ್ ಅಂತ ಹೇಳ್ಕೊಳ್ಳೋಣ, ದಟ್ ಇಸ್ 70. ವೈ? ಬಿಕಾಸ್ ದೇರ್ ಆರ್ 140 ಸ್ಟೂಡೆಂಟ್ಸ್, ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಆಪ್ಟೆಡ್, ಈವನ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಪ್ಟೆಡ್ ಫಾರ್ ಮ್ಯಾಥಮೆಟಿಕ್ಸ್ ಕೋರ್ಸ್. ಓಕೆ, 140 ನಲ್ಲಿ 70 ಇಲ್ಲಿ ಮ್ಯಾಥಮೆಟಿಕ್ಸ್ ಅನ್ನ ಎಂ ಅಂತಾನೆ ಇಟ್ಕೊಳ್ಳೋಣ, or ಎ ಅಂತ ಇಟ್ಕೊಳ್ಳೋಣ. ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಇನ್ ಬಿ, ಕೆಮಿಸ್ಟ್ರಿ ಇನ್ ಸಿ. Okay, now so ivaga B will be the number of students who opted for the physics course divisible by 3. Divisible by 3 ಏನೇನ್ ಬರುತ್ತೆ? Actually starting ಏನ್ ಬರುತ್ತೆ? Starting is ಇಲ್ಲಿ AP ನಲ್ಲಿ ತಗೋಬಹುದು. Okay ನಾ? So ಇಲ್ಲಿ divisible by 3 ಅಂತ ಇರುತ್ತೆ. So 3 ಬರತ್ತದು, ಕರೆಕ್ಟಾ? So 1 to number from 1 to 140. So basically starting will be equal to 1, ending will be equal to 140. So 140 will be equal to a to the power of n ಬರುತ್ತದು, L is equal to a into to the power of n minus of 1 into times of d. So that will be equal to 140 is equal to a, and also that is n minus 1 into times of 3. That is 140 is equal to 3 n minus of 3. That is 143 by 3. 3 ones are 3 fours are 12. Those are 12 and 2 3, that is 7s are, so around 46. Okay, so basically this can be around 46. So n of B will be equal to 46 ಬರುತ್ತೆ. Then ಇವಾಗ n of C ಬಂದ್ಬಿಟ್ಟು chemistry ಬಂದ್ಬಿಟ್ಟು ಏನ್ ಬರುತ್ತೆ? 28 ಬರುತ್ತೆ. Why? So that is number of students who is divisible by 5. So that is 28. ಇವಾಗ ನಮ್ಗೆ ಗೊತ್ತಾಗಿರ್ಬೇಕು A union B union C ಏನ್ ಬರುತ್ತೆ? So that will be A union B union C will be what? So 70 plus times of 46 plus times of 28. ಇವಾಗ so both mathematics ಅಂದ್ರೆ even plus divisible by 3. Okay, so ಇವಾಗ n of A intersection B ಏನ್ ಬರುತ್ತೆ? So ಇವಾಗ it has to be even and it has to be divisible by 3. ಅದೆಷ್ಟು ಬರುತ್ತೆ? 20. ಕೌಂಟ್ ಮಾಡ್ಕೊಳ್ಳಿ, ಅದು 23 ಬರುತ್ತೆ. n of B intersection C ಅಂದ್ರೆ it has to be divisible by 3 and it has to be divisible by 5. ಅಂದ್ರೆ ಏನೇನ್ ಬರುತ್ತೆ? 15 ಬರುತ್ತೆ, 30 ಬರುತ್ತೆ, then we have 45 ಬರುತ್ತೆ, 15 ಅಲ್ಲಿ ಹೋಗುತ್ತೆ. So 140 divided by 15, around 9 ಬರುತ್ತದು B intersection C. Then ಇವಾಗ n of C intersection A, that is even plus divisible by 5. ಯಾವ್ದು ಬರುತ್ತೆ? even plus divisible by 5, 20, 10 and also 10, 20, 30 dot ಬರುತ್ತೆ. So ಅದು ಹಂಗ್ ನೋಡಿದ್ರೆ 14. So that is 10 multiple, 140 divided by 10, that is 14 ಬರುತ್ತೆ. And also NA intersection B intersection C divisible by 5, divisible by 3 and also even. So ಅದು 30 ನಲ್ಲಿ ಹೋಗುತ್ತೆ. So 140 divided by 30, around 4. Okay, so basically around value 4 ಬರುತ್ತೆ. So therefore n A union B union C will be equal to n of A plus n of B, okay, plus n of C minus of n of A intersection B minus of n of A intersection C minus of n of B intersection A plus times of n of A intersection B intersection C. So ಇವಾಗ n of A 40, sorry, n of A 70, then 70 plus times of 48 plus times of ಎಷ್ಟು ಬರುತ್ತದು? 28. Okay, so sorry, 46 ಅಲ್ವಾ? 46. Then ಇವಾಗ plus times of 28 minus of 9 minus of 14. Okay, minus of 14 minus of 23 plus times of 4 will be equal to ಎಷ್ಟು ಬರುತ್ತೆ? Calculate ಮಾಡಿದಾಗ it will be 102 ಬರುತ್ತೆ. So number of students who have not opted for any course. Okay, not even a single course. Okay, ಇವಾಗ if they have not opted for any course. So not opted for any course ಅಂತ ಹೇಳಿದಾಗ, so opted for all the courses. So opted for all the courses complement ಬರುತ್ತೆ. So that will be equal to 140 minus of how much? 102. That will be equal to 38. Okay, not all courses but any of the course. So not any course ಅಂದಾಗ it will be complement of n of A intersection or n of A union B union C ಇದು
ಕಾಂಪ್ಲಿಮೆಂಟ್ ಆಗುತ್ತೆ. ಸೊ ಹಂಗಾಗಿ ನಾವು ಅದನ್ನ ಏನಂತ ಹೇಳ್ಬೋದು, 140 ಮೈನಸ್ ಆಫ್ 102 ದಟ್ ಇಸ್ 38. ಸೊ 38 ಇಸ್ ದಿ ಆನ್ಸರ್. ಇದು ಅರ್ಥ ಆಯ್ತಲ್ವಾ ಈ ಕ್ವೆಶನ್ ಸಾಲ್ವಿಂಗು? ಓಕೆ, ಸೊ ಇವಾಗ ಕ್ವೆಶನ್ ನಂಬರ್ 8 ನೋಡೋಣ. ಓಕೆ, ಸೊ ಏನ್ ಬರುತ್ತೆ ಇವಾಗ ಕ್ವೆಶನ್ ನಂಬರ್ 8 ನಲ್ಲಿ? ಸೇಮ್ ಸಿಮಿಲರ್ ಆಗಿದೆ ಅದು. ಓಕೆನಾ? ಸೊ ಸಿಮಿಲರ್ ಆಗಿ ಏನಿದೆ, ಸಿಮಿಲರ್ ಆಗಿ 8 ಇದೆ. ಸೊ ಲೆಟ್ ಅಸ್ ಸಿ ಹೌ ಟು ಸಾಲ್ವ್ ದಟ್. ಸೊ ಇವಾಗ ನಾವ್ ನೋಡ್ಕೊಳ್ಳೋಣ, ಏನ್ ನೋಡ್ಕೋಬೇಕು ಇವಾಗ? ಫಸ್ಟ್ ಥಿಂಗ್ ಏನ್ ನೋಡ್ಕೋಬೇಕು? ಓಕೆ, ಸೊ 2 newspapers A and B are published in a city. ಓಕೆ, ಇವಾಗ ನ್ಯೂಸ್ ಪೇಪರ್ ಎ ಇದೆ, ನ್ಯೂಸ್ ಪೇಪರ್ ಬಿ ಇದೆ. ಸೊ ಇದು ಪಬ್ಲಿಷ್ ಆಗಿದೆ ಒಂದ್ ಸಿಟಿನಲ್ಲಿ. ಇಟ್ ಈಸ್ ನೋನ್ ದಟ್ 25% ಆಫ್ ದ ಸಿಟಿ ಪಾಪ್ಯುಲೇಷನ್ ರೀಡ್ಸ್ ಎ. ಓಕೆ, ಲೆಟ್ ಮಿ ಡ್ರಾ ಏನದು ವೆನ್ ಡಯಾಗ್ರಾಮ್ ಡ್ರಾ ಮಾಡ್ಕೊಳ್ಳೋಣ. ಸೊ ಇವಾಗ ವೆನ್ ಡಯಾಗ್ರಾಮ್ ಡ್ರಾ ಮಾಡ್ಕೊಂಡಾದ್ಮೇಲೆ ಏನ್ ಮಾಡೋಣ? ಸೊ ಇವಾಗ ಇದನ್ನ ಎ ಬರೆಯೋಣ. ಇಲ್ಲಿ ಎ ಬರುತ್ತೆ, ಇಲ್ಲಿ ಬಿ ಬರುತ್ತೆ, ಕರೆಕ್ಟಾ? ಓಕೆ, ಸೊ ಇಲ್ಲಿ ಎ ಬರುತ್ತೆ, ದೆನ್ ಇದು ಬಿ ಬರುತ್ತೆ. ಸೊ ಇವಾಗ ನೋಡ್ಕೊಳ್ಳೋಣ. ಸೊ 25% ಆಫ್ ದ ಸಿಟಿ ಪಾಪ್ಯುಲೇಷನ್ ಏನಿದೆಯೋ ಅದು ನ್ಯೂಸ್ ಪೇಪರ್ ಎ ಓದುತ್ತೆ. ಅಂಡ್ ಆಲ್ಸೋ 20% ಆಫ್ ದ 20% ರೀಡ್ಸ್ ಬಿ. ಇಲ್ಲಿ 20% ಓದುತ್ತೆ, ವೈಲ್ 8% ರೀಡ್ ಬೋತ್ ಎ ಅಂಡ್ ಬಿ. ಅಂದ್ರೆ ಕಾಮನ್ 8% ಬೋತ್ ಎ ಅಂಡ್ ಬಿ ಓದುತ್ತೆ. ಫರ್ದರ್ 30% ಆಫ್ ದೋಸ್ ಹೂ ರೀಡ್ ಎ ಬಟ್ ನಾಟ್ ಬಿ look into advertisement, and 40% of those who read. Okay, ಸೊ ಇವಾಗ 17 ಓಕೆ, ಇವಾಗ ನಾವು ನೋಡ್ಬೇಕು ಪರ್ಸೆಂಟೇಜ್ ಆಫ್ ಪೀಪಲ್. ಇಲ್ಲಿ ಏನ್ ಕೊಟ್ಟಿದ್ದಾರೆ? ದೋಸ್ 30% ಆಫ್ ದೋಸ್ ಹೂ ರೀಡ್ ಎ ಬಟ್ ನಾಟ್ ಬಿ. ಇಲ್ಲಿ ಸಿಮೆಟ್ರಿಕ್ ಡಿಫರೆನ್ಸ್ ತಗೋತಿದೀವಿ. ವೈಲ್ ಇಂಟು ಅಡ್ವರ್ಟೈಸ್ಮೆಂಟ್, ಅಂಡ್ 40% ಆಫ್ ದೋಸ್ ಹೂ ರೀಡ್ ಬಿ ಬಟ್ ನಾಟ್ ಎ. ಇಲ್ಲಿ ಬಿ ಮೈನಸ್ ಎ ತಗೊಳ್ತಿದೀವಿ. ಲುಕ್ ಇಂಟು ಅಡ್ವರ್ಟೈಸ್ಮೆಂಟ್, while 50% of those who read both A and B look into advertisement. Then what is the percentage of people who look into advertisement? Okay, so ಇಲ್ಲಿ ಕೊಟ್ಟಿರೋದವರು ಎ ನ್ಯೂಸ್ ಪೇಪರ್ ಓದೋದು 25% ಓದ್ತಾರೆ, ಬಿ ಓದೋದು 20% ಓದ್ತಾರೆ. ಎ ಇಂಟರ್ಸೆಕ್ಷನ್ ಬಿ ಓದೋದು ಎಷ್ಟು ಬರುತ್ತೆ? ಎಷ್ಟು ಬರುತ್ತೆ? ಅದು ಎನ್ ಆಫ್ ದಿಸ್ ಥಿಂಗ್ ದಟ್ ಇಸ್ 8% ಬರುತ್ತೆ. ಇವಾಗ ಬರೀ ಎ ನ್ಯೂಸ್ ಪೇಪರ್ ಯಾರ್ಯಾರು ಓದ್ತಿದ್ದಾರೆ, ಬಿ ಓದ್ತಾ ಇಲ್ವೋ? ಅಂದ್ರೆ ಎ ಓದ್ತಾ ಇದ್ದಾರೆ ಬಟ್ ಬಿ ಓದ್ತಾ ಇಲ್ಲ ಅಂದಾಗ 25 ಮೈನಸ್ ಆಫ್ ಎಷ್ಟು? 8 ಬರುತ್ತೆ. ದಟ್ ಇಸ್ 7, ಬಿಕಾಸ್ ನಾವು ಬರೀ ಕಾಮನ್ ಅಂತ ತೆಗಿತೀವಲ್ವಾ. ಸೊ ಕಾಮನ್ ಅಂತ ತೆಗಿತೀವಿ. ಸೊ ಎ ಮೈನಸ್ ಆಫ್ ಬಿ ಕ್ಯಾನ್ ಬಿ ರಿಟನ್ ಆಸ್ ಎ ಮೈನಸ್ ಆಫ್, okay, so that is n of a minus of b can be written as n of a minus of n of a intersection b. ಕರೆಕ್ಟಾ? ಸೊ ಇದನ್ನ ಒಂದ್ ಫಾರ್ಮುಲಾ ತರ ಜ್ಞಾಪಕ ಇಟ್ಕೋಬೇಕು ನೀವು. n of a minus of n of a intersection b. So what is that? n of a minus of b. ಅದು ಹಂಗ್ ಬರುತ್ತೆ. ಸೊ ಇವಾಗ this will be equal to 17% ಆಯ್ತು. ನಾವು ಇವಾಗ b minus of a will be 20% minus of 8, that will be equal to 12% ಆಗತ್ತೆ. ಕರೆಕ್ಟ್ ಅಲ್ವಾ? ಇವಾಗ ಅವ್ರು ಏನ್ ಕೊಟ್ಟಿದ್ದಾರೆ? 17% of those who people read A but not B. Andre 17%, no, 30% of that 17. Okay, so 30% of that 17% read the news, look into advertisement. Okay, people who look into ಅಡ್ವರ್ಟೈಸ್ಮೆಂಟ್, ಯಾರ್ಯಾರು ಅಡ್ವರ್ಟೈಸ್ಮೆಂಟ್ ಇವಾಗ ನೋಡ್ತಿದ್ದಾರೆ? ಫಸ್ಟ್ ಸೆಟ್ ಆಫ್ ಪೀಪಲ್ ಯಾರ್ಯಾರಿದ್ದಾರೆ? ಸೊ 30% ಆಫ್ ದಟ್ 17%. ಇಲ್ಲಿ ಎ ಮೈನಸ್ ಬಿ ಏನ್ ತಗೊಂಡಿದೀವೋ ಅದ್ರದ್ದು 30% ನ್ಯೂಸ್ ಅಡ್ವರ್ಟೈಸ್ಮೆಂಟ್ ನೋಡ್ತಾರೆ. ದಟ್ ಇಸ್ 0.3 ಇಂಟು 17 ಎಷ್ಟು ಬರುತ್ತೆ? 0.3, ಅರೌಂಡ್ 5.1% ಬರುತ್ತೆ. ಇವಾಗ ಸೆಕೆಂಡ್ ಒನ್ ಅವ್ರೇನ್ ಹೇಳ್ತಿದ್ದಾರೆ ಇಲ್ಲಿ ಸೆಕೆಂಡ್ ಒನ್ ಅಲ್ಲಿ? ಸೊ 50% ಆಫ್ ದೋಸ್, ಓಕೆ 40% ಆಫ್ ಹೂ ರೀಡ್ ಬಿ ಬಟ್ ನಾಟ್ ಎ. ಇವಾಗ 40, ದಟ್ ಈಸ್ 40% ಆಫ್ ದೋಸ್ ಹೂ ರೀಡ್ ಬಿ ಅಂತ ಬಟ್ ನಾಟ್ ಎ ಅಂದ್ರೆ ಇದು 12. ಸೊ ಇಲ್ಲಿ 0.4 ಬಂದ್ಬಿಟ್ಟು ಇಂಟು 12 ಬರುತ್ತೆ. ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ 0.4 ಇಂಟು 12, 4.8% ಬರುತ್ತೆ. ನಾವು ಇಲ್ಲಿ 30% ಆರ್ 50% ದೋಸ್ ಹೂ ರೀಡ್ ಬೋತ್ ಎ ಅಂಡ್ ಬಿ, ಬೋತ್ ರೀಡ್ ಎ ಅಂಡ್ ಬಿ ಅಂತ ಏನ್ ಬರುತ್ತೆ? ಸೊ 50 by 100, okay, into 8%, because they read both A and B. So it is 0.5 into times of 8 ಬರುತ್ತೆ, that is 4%. So therefore total percent ಅಂತ ಹೇಳಿದಾಗ total percent of people who read
both A and B, who read or who look into advertisements. Look into what? So look into ads is equal to 4.8. Okay, so ಇಲ್ಲಿ first is 5.1. Okay, plus ಇದು percentage ನಲ್ಲಿ 4.8 plus 4% ಅಂತ ಇರುತ್ತೆ. So that is equal to 5.194. So that is approximately 13.9% ಅಂತ ಹೇಳ್ಬಹುದು. ಸೊ ಇವಾಗ ಆಪ್ಷನ್ಸ್ ಅಲ್ಲಿ ನಿಮ್ಗೆ 14 or something ಕೊಟ್ಟಿದ್ರೆ 14 ಮಾರ್ಕ್ ಮಾಡಿ. ಇಲ್ಲಿ ಪ್ರಿಸೈಸ್ ಆಗಿ 13.9 ಅಂತಾನೆ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ 13.9 ಅಂತಾನೆ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಅಲ್ಲಿ ಅದು ಕೊಟ್ಟಿದ್ರಿಂದ ನಾವ್ ಅದನ್ನೇ ಸಾಲ್ವ್ ಮಾಡ್ಕೋಬಹುದು. ಓಕೆನಾ? ಇವಾಗ ಕ್ವೆಶನ್ ನಂಬರ್ 9 ನೋಡೋಣ. ಸೊ ವಾಟ್ ಇಸ್ ದಿಸ್ ಕ್ವೆಶನ್ ನಂಬರ್ 9? ಓಕೆ, ಇವಾಗ ಲೆಟ್ ಎಸ್ ಬಿ ಈಕ್ವಲ್ಸ್ ಟು ಎಕ್ಸ್ ಬಿಲಾಂಗ್ಸ್ ಟು ಆರ್ ಅಂಡ್ ಎಕ್ಸ್ ಇಸ್ ಗ್ರೇಟರ್ ದನ್ 0. ಓಕೆ, ಸೊ ಇವಾಗ ಇದನ್ನ ನಾವು ಸಾಲ್ವ್ ಮಾಡ್ಬಿಟ್ಟು ಫೈಂಡ್ ಎಕ್ಸ್ ಅಂತ ನೋಡ್ಕೋಬೇಕು. ಸೊ ಇವಾಗ ನಾವು ಇದನ್ನ ಸಾಲ್ವ್ ಮಾಡ್ಬೇಕಾದ್ರೆ 2 ಕೇಸ್ ತಗೋತೀವಪ್ಪ. ವೈ 2 ಕೇಸ್ ತಗೋತೀವಿ? ಇಲ್ಲಿ ಇದನ್ನ ಸೊ ಈ ತರ ಇದ್ದಾಗ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇವಾಗ ಇದು ಹಿಂಗಿದೆ. ಓಕೆ, ಇದಿದೆ. ಸೊ ಇದು ಹಿಂಗಿಂದಾಗ so basically to remove the modulus sign, to remove slash work with slash deal with, must be taken into considerations. Okay, consideration. So 2 different cases must be taken into consideration. ಯಾಕೆ ಒಂದ್ಸಲಿ ನಾವು ಅದನ್ನ ಪಾಸಿಟಿವ್ ಅಂತ ತಗೋತೀವಿ, ಇನ್ನೊಂದ್ಸಲಿ ನಾವು ಅದನ್ನ ನೆಗೆಟಿವ್ ಅಂತ ತಗೋತೀವಿ. ಸೊ ಇವಾಗ ಓಕೆ, ನಾವ್ ಇವಾಗ ನೋಡ್ಕೊಳ್ಳೋಣ. ಇಲ್ಲಿ ನಮಗೆ ಕೊಟ್ಟಿರೋದು 2 of root of x minus of 3 and plus root of x minus of 6 plus times of 6 equals to 0. ಓಕೆ, ಇವಾಗ ಇಲ್ಲಿ ಫಸ್ಟ್ ಕೊಟ್ಟಿರೋದು ಏನು? ರೂಟ್ ಆಫ್ ಎಕ್ಸ್ ಮೈನಸ್ ಆಫ್ 3 ಕೊಟ್ಟಿದ್ದಾರೆ. ಇವಾಗ ಸೊ ನೆಕ್ಸ್ಟ್ ಕೊಟ್ಟಿರೋದೇನು? ಎಕ್ಸ್ ಮೈನಸ್ ಆಫ್ 3 ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಎಕ್ಸ್ ಮೈನಸ್ ಆಫ್ 3 ಕೊಟ್ಟಿದ್ದಾರೆ. ಸೊ ಇದು ಹಿಂಗಾದ್ರೂ ನಾವು ನೋಡ್ಕೋಬೇಕು. ಇವಾಗ ಒಂದ್ ಗೊತ್ತು ಎಕ್ಸ್ ಇಸ್ ಗ್ರೇಟರ್ ದನ್ ಈಕ್ವಲ್ ಟು 0 ಅಂತಿದೆ. ಸೊ ಇದನ್ನ ನಾವು 3x of minus 3 is greater than equal to 0 ಅಂತ ಕೊಟ್ಟಾಗ ವಾಟ್ ಎವರ್ ಅದ್ ಹಂಗ್ ಕೊಟ್ಟಾಗ ಸೊ ರೂಟ್ ಆಫ್ ಎಕ್ಸ್ ಮೈನಸ್ ಆಫ್ 3 ತಗೊಳ್ಳೋಣ. ಎಕ್ಸ್ ವಿಲ್ ಬಿ ಈಕ್ವಲ್ ಟು 9 ಇರುತ್ತೆ. ಸೊ ನಾವು ಇದು ಎರಡನ್ನ ತಗೊಂಡಾಗ ಏನ್ ಬರುತ್ತೆ? ಸೊ ಬೇಸಿಕಲಿ ಎಕ್ಸ್ ಇಸ್ ಗ್ರೇಟರ್ ದನ್ ಈಕ್ವಲ್ ಟು 0, ಎಕ್ಸ್ ಇಸ್ ಲೆಸ್ ದನ್ ಈಕ್ವಲ್ ಟು 9 ಅಂತ ಬರುತ್ತೆ. ಸೊ ದೇರ್ ಫೋರ್ ಇವಾಗ ಏನ್ ತಗೋತೀವಿ? ಇದು 0 and 9. ಸೊ ಬೇಸಿಕಲಿ ಎಕ್ಸ್ ಬಿಲಾಂಗ್ಸ್ ಟು 0 and 9 ಅಂತ ತಗೋತೀವಿ. ವೆನ್ ಎಕ್ಸ್ ಬಿಲಾಂಗ್ಸ್ ಟು 0 and 9, ಸೊ 2 is less than ಏನ್ ಬರುತ್ತೆ? 2 is 0 and 9. ಸೊ ಬೇಸಿಕಲಿ ಎಕ್ಸ್ ಇಸ್ ಲೆಸ್ ದನ್ 0 and it is between 9. ಹಂಗಾದಾಗ 3 minus of root of x plus times of ಏನ್ ಬರುತ್ತೆ? x ಬರುತ್ತೆ. x minus of 6 of root of x plus times of 6 equals to 0. So x this will be equal to 6 minus of 2 root of x plus times of x minus of 6 root of x plus times of 6 equals to 0. So ಇವಾಗ ಇಲ್ಲಿ x minus of 8 root of x plus times of 12 equals to 0. ಹಿಂಗ್ ನೋಡಿದಾಗ ಏನ್ ಬರತ್ ನಮ್ಗೆ ವ್ಯಾಲ್ಯೂಸ್? ಸೊ ಇದನ್ನ ನಾವು ಸಾಲ್ವ್ ಮಾಡಿದಾಗ ಇದು ಎಕ್ಸ್ ಸ್ಕ್ವೇರ್ ಅಂತ ತಗೊಳ್ಳಿ. ಸೊ ಟೇಕ್ ಟಿ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಎಕ್ಸ್. ಓಕೆ, ಸೊ ಬೇಸಿಕಲಿ ಎಕ್ಸ್ ವಿಲ್ ಬಿ ಟಿ ಸ್ಕ್ವೇರ್ ಮೈನಸ್ ಆಫ್ 8t ಪ್ಲಸ್ ಟೈಮ್ಸ್ ಆಫ್ 12 ಈಕ್ವಲ್ಸ್ ಟು 0. ಸೊ ಟಿ ಸ್ಕ್ವೇರ್ ಮೈನಸ್ ಆಫ್ 4t ಸಾರಿ 6 and 2 ತಗೋಬೇಕಾಗತ್ತೆ. ಸೊ ಇವಾಗ ಇಲ್ಲಿ ಹೆಂಗ್ ತಗೊಳ್ತೀವಿ? ಫ್ಯಾಕ್ಟರೈಸ್ ಮಾಡಿದಾಗ 6 and also we have 2 we will get. ಕರೆಕ್ಟ್ ಅಲ್ವಾ? 0 ಬರುತ್ತೆ. Then t square minus of 60. So basically t minus of 6 into t minus of 2, t minus of 6 will be equal to 0. So t is equal to 2 or t is equal to 6. So therefore root of x will be equal to 2. Or root of x will be equal to 6. Okay, so basically root of x ಬರುತ್ತೆ, ಹಿಂಗ್ ಬರುತ್ತೆ ಅದು. So 4 and 2 ಬರುತ್ತಲ್ವಾ? ಸಾರಿ 6 and 2 ಬರುತ್ತೆ. 8 and 12 ಬಂದಾಗ ಓಕೆ 4 and 2 ಬರಬೇಕು. ಓಕೆ, ಸೊ ದಿಸ್ ಇಸ್ ರೈಟ್. ಸೊ ಇವಾಗ ಇದು ಹಿಂಗ್ ಸಾಲ್ವ್ ಮಾಡಿದಾಗ ನಮಗೆ ಅದು ವ್ಯಾಲ್ಯೂ ಬರುತ್ತೆ. ಕರೆಕ್ಟ್
ಅಲ್ವಾ? ಓಕೆ, ಸೊ ಇದು ಸಾಲ್ವ್ ಮಾಡಿದಾಗ ನಮಗೆ ಎಕ್ಸ್ ವಿಲ್ ಬಿ ಈಕ್ವಲ್ ಟು 4, ಎಕ್ಸ್ ವಿಲ್ ಬಿ ಈಕ್ವಲ್ ಟು 36 ಅಂತಿದೆ. ನಾವು ಇವಾಗ ಕೇಸ್ 2 ತಗೊಳ್ಳೋಣ. ಸೊ ದಟ್ ವಾಸ್ ಇನ್ ಕೇಸ್ 1, ಇದು ಕೇಸ್ 2. ಸೊ ಎಕ್ಸ್ ಬಿಲಾಂಗ್ಸ್ ಟು ವಾಟ್, ದಟ್ ಇಸ್ 0 and 9 ಆಗೋಯ್ತು. 9 and also we have infinity. So 2 into root of x minus of 3 plus x minus of, ಇದು ಪಾಸಿಟಿವ್ ತಗೋತಿದೀವಿ ಇವಾಗ. ಮಾಡ್ಯುಲಸ್ ರೂಟ್ ಆಫ್ ಎಕ್ಸ್ ಮೈನಸ್ ಆಫ್ 3 ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಮೈನಸ್ ಆಫ್ 3. ಇಲ್ಲಿ ನಾವು ತಗೊಂಡಾಗ ಮಾಡ್ಯುಲಸ್ ಅನ್ನ 3 ಮೈನಸ್ ರೂಟ್ ಆಫ್ ಎಕ್ಸ್ ಅಂತ ತಗೊಂಡು ಮಾಡಿದ್ವಿ. ಇಲ್ಲಿ ಪಾಸಿಟಿವ್ ತಗೊಂಡಿರೋದ್ರಿಂದ ಇವಾಗ ರೂಟ್ ಆಫ್ ಎಕ್ಸ್ ಪ್ಲಸ್ ಟೈಮ್ಸ್ ಆಫ್ 6 ತಗೋತೀವಿ, 0 ಬರುತ್ತೆ. Okay, so that is x minus of 4 root of x equals to 0. So x will be equal to 16 or x will be equal to 0. So therefore, since x will be greater than, what is that, 9 and infinity, so therefore x will be only equal to 16. ಇಲ್ಲಿ ಏನ್ ಬರುತ್ತೆ, ಇಲ್ಲಿ 4 ಆಚಾ, ಇಲ್ಲಿ 4 ಬರುತ್ತೆ. It will be between 0 and 9 ಅಲ್ವಾ? So it will be between 0 and 9. Therefore x will be equal to 4. ಇಲ್ಲಿ it will be between 9 and infinity, so x is equal to 16. So therefore value of x belongs to 4. A value of x is equal to 4 and also we have 16. Contains exactly how many elements? It basically contains exactly 2 elements, 4 and 16. Okay, they are 4 and also we can say they are 4 and also we have 4 and 16 are the basic elements ಅಂತ ನಾವು ಅದನ್ನ ಹೇಳ್ಕೋಬಹುದು. ಸೊ ಇದಕ್ ಬಂದಾಗ ನಾವು ಹಂಗೆ ಸಾಲ್ವ್ ಮಾಡೋಣ. ಬಟ್ ನಾವು ಇಲ್ಲಿ ಬಂದಾಗ ಕಂಟೈನ್ಸ್ ಹೌ ಮೆನಿ ಎಲಿಮೆಂಟ್ಸ್ ಕಂಟೈನ್ ಇದು ಅಂತ ಹೇಳಿದಾಗ ಇದಕ್ಕೆ ನಾವು ಫಂಕ್ಷನ್ಸ್ ಅನ್ನು ನೋಡ್ಬೇಕಾಗತ್ತೆ. ಓಕೆ, ಸೊ ನಮ್ಗೆ ಅದು ಫಂಕ್ಷನ್ಸ್ ಇನ್ನ ಗೊತ್ತಿಲ್ಲ ಅಲ್ವಾ? ಓಕೆ, ಸೊ ಫಂಕ್ಷನ್ಸ್ ನಾವ್ ನೋಡ್ಕೋಬೇಕಾಗತ್ತೆ. ಸೊ ಇನ್ನೊಂದ್ಸಲಿ ನಾವ್ ನೋಡಿದಾಗ ಇದನ್ನೆಲ್ಲ ನೋಡಿದ್ವಿ. ಒಂದ್ ಇಂಪಾರ್ಟೆಂಟ್ ಥಿಂಗ್ ಏನನ್ನ ನೋಡ್ಕೊಂಡ್ವಿ ಇಲ್ಲಿ, ಸೊ ಈ ಫಾರ್ಮುಲಾ ನೋಡ್ಕೊಂಡ್ವಿ, ಕರೆಕ್ಟಾ? ಸೊ ಈ ಫಾರ್ಮುಲಾ ನೋಡ್ಕೊಂಡ್ವಿ, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ವೆನ್ ದೇರ್ ಆರ್ 3 ಎಲಿಮೆಂಟ್ಸ್ ಬೇಸಿಕಲಿ. ಸೊ 3 ಎಲಿಮೆಂಟ್ಸ್ ಇದೆ ಅಂದ್ರೆ n of a union b union c ಇದ್ದಾಗ n of a plus n of b plus n of c minus n of a intersection b minus n of b intersection a minus n of a intersection c plus n of ಇದು ಆಲ್ ಕಾಮನ್ ಎಲಿಮೆಂಟ್ಸ್ ನೋಡ್ಕೋತೀವಿ. ಸೊ ಅದು ಒಂದು ಇಂಪಾರ್ಟೆಂಟ್ ಫಾರ್ಮುಲಾ ನೋಡಿದ್ವಿ. ಕಾರ್ಟೀಷಿಯನ್ ಪ್ರಾಡಕ್ಟ್. ಸೊ ಇವಾಗ ಕಾರ್ಟೀಷಿಯನ್ ಪ್ರಾಡಕ್ಟ್ ಅಂತ ಹೇಳಿದಾಗ ಯಾವ ಫಾರ್ಮುಲಾ ನೋಡಿದ್ವಿ, ಈ ಫಾರ್ಮುಲಾ ನೋಡಿದ್ವಿ. ಸೊ ಕಾರ್ಟೀಷಿಯನ್ ಪ್ರಾಡಕ್ಟ್ ಫಾರ್ಮುಲಾ ಅಂತ ಹೇಳಿದಾಗ ಸೊ ಇವಾಗ ಏನ್ ಫಾರ್ಮುಲಾ ಬರತ್ತೆ ಅದಕ್ಕೆ, ಸೊ n of a cross b will be equal to n of a into n of b. Okay, so n of a into n of b ಅಂತ ಬರುತ್ತೆ. ನಂಬರ್ ಆಫ್ ಸಬ್ಸೆಟ್ಸ್ ಆಫ್ ದಿಸ್ ಅಂದ್ರೆ ಇದನ್ನ m ಅಂತ ತಗೊಂಡಾಗ 2 to the power of n will be the ನಂಬರ್ ಆಫ್ ಸಬ್ಸೆಟ್ಸ್ ಇಲ್ಲಿ ಆಗತ್ತೆ. ಓಕೆ, ಇದು ಹಿಂಗ್ ಸಾಲ್ವ್ ಮಾಡಿದಾಗ ಯು ಅಂಡ್ ದಿಸ್ ಥಿಂಗ್ ನಮಗೆ ಗೊತ್ತಾಯ್ತು. ಸೊ ಇವಾಗ ಕಾರ್ಟೀಷಿಯನ್ ಪ್ರಾಡಕ್ಟ್ ನಾವು ಮುಗಿಸಿದ್ವಿ. ಓಕೆನಾ? ಓಕೆ, ಸೊ ಇವಾಗ ನಾವು ನೋಡಿದಾಗ ಅಷ್ಟೇ ಬರುತ್ತೆ. ಥ್ಯಾಂಕ್ ಯು.